ಕನ್ನಡಿಗರಿಗೆ ನಮಸ್ಕಾರ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2 ಕೋ-ಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಇಂಡಿಕಾ ಈಸಿ, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಿನ್ನೆ ಒಂದಷ್ಟು ನಟಿಯರು ಹೀರೋಯಿನ್ ರೇಂಜಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದಾರೆ. ಸೊ ಇವತ್ತು ಯಾರ್ಯಾರು ಮಿಂಚ್ತಾರೆ ಅಂತ ನೋಡೋಣ. ಇವತ್ತಿನ ಹೀರೋಯಿನ್ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಬರ್ತಾ ಇರುವಂತಹ ಮೊದಲ ನಟಿ, ಲೆಟ್ಸ್ ಇಂಟ್ರೊಡ್ಯೂಸ್ ಮೈಸೂರಿನ ಟ್ಯಾಲೆಂಟ್ ಸಿಂಚನಾ. ಇದೊಂದು ಮ್ಯೂಸಿಕಲ್ ಇಂಟ್ರೊಡಕ್ಷನ್ ಆಗಿತ್ತು. ಅದೇ ಕೊನೆ ಲುಕ್ಕಲ್ಲಿ ಇನ್ನೇನೋ ಇದೆ ಅಂತ ಇತ್ತು. ಆ ಬಾಕಿ ಏನು ಅನ್ನೋದು ಈಗ ಸೀನಾ. ಹೌದಮ್ಮ, ಸೂಪರ್ ವಿವಿ. ಹಾಯ್ ಹಾಯ್. ಟಿಫಿನ್ ಆಯ್ತಾ? ಅದನ್ನ ಕೇಳಕ್ಕೆ ಇಲ್ಲಿವರೆಗೂ ಬಂದ್ರಾ? ಹೇ, ಹಾಗೇನಿಲ್ಲ. ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಬರು ನಿಂಗೆ ಅದಾಗಿದೆ ಅಂತ. ನಾನು ನಂಬಲಿಲ್ಲ. ಆದರೆ ಕೆಲವು ದಿನಗಳಿಂದ ಒಂಥರ ಆಗ್ತಿದೆ. ಈ ವಿಷಯನ ನಿಮಗೆ ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ನಾನು ಎಲ್ಲಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಇಲ್ಲೊಂಥರ ನೋವು. ಆದರೂ ಆ ನೋವಲ್ಲೊಂದು ಖುಷಿ ಇದೆ. ಅದಕ್ಕೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ. ಅಯ್ಯೋ ರೀ, ಸತ್ಯವಾಗ್ಲೂ ನೀವೇನ್ ಹೇಳ್ತಿದ್ದೀರಾ ನಂಗಂತೂ ಒಂದೂ ಅರ್ಥ ಆಗ್ತಿಲ್ಲ. ದೇವ್ರೇ, ಇವಳಿಗೆ ಹೆಂಗಪ್ಪ ಅರ್ಥ ಮಾಡಿಸೋದು? ಒಂದ್ ಕೆಲ್ಸ ಮಾಡಿ, ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಹಾಡ್ ಮೂಲಕನೇ ಹೇಳಿ. ಏನು? ನಾನು ಹಾಡಾಡ್ಬೇಕಾ? ಅರೆ, ನೀವ್ ಹಾಡ್ ಹೇಳ್ದೆ ನಾನ್ ಹೇಳಕ್ಕಾಗತ್ತಾ? ಹೇಳಿ ಸರ್. ಅದು ಬೆಳಗ್ಗೆಯಿಂದ ಶೀತ ಆಗಿದೆ ನೋಡಿ, ಕೆಮ್ಮೆರೆ ಶುರು ಆಗ್ತಿದೆ. ಹುಷಾರು ಕಣ್ರಿ, ಸಿಂಗರ್ ಆದವರು ಗಂಟ್ಲಿನ ಚೆನ್ನಾಗಿ ಇಟ್ಕೋಬೇಕು. ಹೌದೌದು, ಗಂಟ್ಲನ್ನ ಚೆನ್ನಾಗಿ ಇಟ್ಕೋಬೇಕು. ಹಾಗಂತ ನಾನು ನಿಮ್ನ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡಿ. ತಗೊಳ್ಳಿ, ಇದರಿಂದ ಒಂದೊಳ್ಳೆ ಟ್ಯೂನ್ ಹಾಕಿ. ತಗೊಳ್ರಿ. ಯಾಕೆ ಸರ್ ಇಷ್ಟೊಂದು ಓದಾಡ್ತಿದ್ದೀರಾ? ನುಡ್ಸಿ. ವಾಯ್ಲಿನ್ ಇಟ್ಕೊಳಕ್ ಬರಲ್ಲ, ನೀನೊಬ್ಬ ದೊಡ್ಡ ಮ್ಯೂಸಿಷಿಯನ್. ಹಾಡಾಡಕ್ ಬರಲ್ಲ, ಆದ್ರೂ ನೀನೊಬ್ಬ ಒಳ್ಳೆ ಸಿಂಗರ್ ಅಲ್ವಾ ಮಿಸ್ಟರ್ ವರುಣ್? You are a cheater, cheater, cheater! Hey! ಹೌದು, ನಂಗೆ ಹಾಡಾಡಕ್ ಬರಲ್ಲ, ಮ್ಯೂಸಿಕ್ ನುಡ್ಸಕ್ ಬರಲ್ಲ. ಆದ್ರೆ ನಿನ್ನ ಪ್ರೀತಿದಂತೂ ನಿಜ. ಎಸ್, ಸುಳ್ಳು ಹೇಳಿದ್ದೀನಿ, ಸುಳ್ಳಿನ ಪ್ರಪಂಚನೇ ಕಟ್ಟಿದ್ದೀನಿ. ಆದ್ರೆ ಏನಕ್ಕೆ, ಯಾಕೆ ನಿನ್ನ ಪ್ರೀತಿನ ಪಡ್ಕೊಳ್ಳೋಕೆ?
ಹುಚ್ಚು ನಾಯಿ ತರ ಅಲ್ಲಿ ನಿನ್ ಕಡೆ ಪಾಗಲ್ ಪಾಗಲ್ ಹೋಗಿದೀನಿ ಯಾಕೆ ಲವ್ ಲವ್ ಅದ್ ಸರಿ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಯಾಕೆ ನೀ ನನ್ನ ಪ್ರೀತಿಸಿಲ್ವಾ ನೋ 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 ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸಿಲ್ಲ. ನಾನು ಇಷ್ಟಪಟ್ಟಿದ್ದು ನಿನ್ನ ಮ್ಯೂಸಿಕ್ನ, ನಿನ್ನ ಹಾಡುಗಳನ್ನ. ಆದರೆ ಅದರಿಂದ ನಾನು ಮೋಸ ಹೋಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಮನುಷ್ಯ ಮನಸ್ಸಿನಿಂದ ಮೋಸ ಹೋಗ್ತಾನ, ಹೃದಯದಿಂದ ಮೋಸ ಹೋಗ್ತಾನ, ಅಥವಾ ಭಾವನೆಗಳಿಂದ ಮೋಸ ಹೋಗ್ತಾನ? ಕರೆಕ್ಟ್ ಕರೆಕ್ಟ್. ನೀನು ಮೌನ ನೋಡ್ತಿದ್ರೆ ಮನುಷ್ಯ ಮೌನದಿಂದನೇ ಮೋಸ ಹೋಗ್ತಾನೆ. ನನ್ನ ಹೃದಯ ನಾವು ಸ್ಪಂದಿಸಿದ್ದು ಆ ಮ್ಯೂಸಿಕ್, ನನ್ನ ಭಾವನೆಗಳಲ್ಲಿ ಸೇರಿಸಿದ್ದು ಆ ಮ್ಯೂಸಿಕ್, ನನ್ನಲ್ಲಿ ಒಂದು ಹೊಸ ರಾಗನ ಹುಟ್ಟಾಕಿದ್ದು ಆ ಮ್ಯೂಸಿಕ್. ಹೀಗೆಲ್ಲ ಇರಬೇಕಾದ್ರೆ ನನ್ನ ಭಾವನೆಗಳ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿ ನಿನ್ನನ್ನ ನಾನು ಲವ್ ಮಾಡ್ತೀನಿ ಅಂತ ಯಾಕೆ ಅನ್ಕೊಂಡೆ? ನೋಡು, ನೀನ್ ನನ್ನ ಇಷ್ಟಪಟ್ಟಿರ್ಬಹುದು, ಆದ್ರೆ ನಾನ್ ನಿನ್ನ ಇಷ್ಟಪಟ್ಟಿಲ್ಲ. ನಾನ್ ನಿನ್ನ ಇಷ್ಟಪಟ್ಟಿಲ್ಲ. ಏನು ಮಾತಾಡ್ಬೇಡ ನೀನು. Got it. ಈ ಮಳೆ ಅಭಿನಯದ ಬಗ್ಗೆ ತರುಣ್ ಅವ್ರೇನ್ ಹೇಳ್ತಾರೆ? ಹಾಯ್ ಸಿಂಚನಾ. ಹಾಯ್ ಹಾಯ್ ಮನೀಶ್. ಹಾಯ್ ಸರ್. ವಿಡಿಯೋ ಚೆನ್ನಾಗಿತ್ತು ಅಗೇನ್ ಬಿಕಾಸ್ ಇಟ್ಸ್ ಆಲ್ ಶಾರ್ಟ್ ವೆಲ್. ಆಲ್ ದ ಟೆಕ್ನಿಕಲ್ ಟೀಮ್ಗೆ ಕ್ರೆಡಿಟ್ ಹೋಗುತ್ತೆ. ನೀವುಗಳು ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿದ್ರಿ. ಆಕ್ಟ್ ಅಂತ ಬಂದಾಗ ಇಟ್ ವಾಸ್ ವೆರಿ ನೈಸ್, ವೆರಿ ವೆಲ್ ಪರ್ಫಾರ್ಮ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಅಂಡ್ ಸಿಂಚನಾ, ಹಾ ಸರ್, ವೆರಿ ನ್ಯಾಚುರಲ್ ಇಟ್ ವಾಸ್. ಅಂದ್ರೆ ಸ್ಟಾರ್ಟಿಂಗ್ ಒಂದು ಲವ್ ತರ ಶುರು ಮಾಡಿ ದೆನ್ ಯು ನೋ ದಟ್ ಈಸ್ ಅ ಕಲ್ಪ್ರಿಟ್ ಅಂತ ಗೊತ್ತಾಗಿ ಅಲ್ಲಿಂದ ಡಿಸಪಾಯಿಂಟ್ಮೆಂಟು, ಆಂಗರು ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಯು ಆರ್ ವೆರಿ ಗುಡ್ ಪರ್ಫಾರ್ಮರ್. ವಿ ಹವ್ ಸೀನ್ ದಟ್ ಎವ್ರಿ ಎಪಿಸೋಡ್ ಅಂಡ್ ತುಂಬಾ ಚೆನ್ನಾಗಿ ಇಬ್ರು ಅದನ್ನ ಕಾಂಪ್ಲಿಮೆಂಟ್ ಮಾಡಿದೀರಾ. ಸೊ ಗುಡ್ ಲಕ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ, ನಿಮ್ಗೆ ಹೆಂಗ್ ಅನ್ಸ್ತು? ವಿಡಿಯೋ ತುಂಬಾ ಶಾರ್ಟ್ ಆಗಿ, ಕ್ಯೂಟ್ ಆಗಿ, ನೀಟ್ ಆಗಿತ್ತು. ಅಂಡ್ ಆಕ್ಟ್ ಅಂತ ಬಂದಾಗ ಐ ಥಿಂಕ್ ಇಟ್ ವಾಸ್ ವೆರಿ ವೆರಿ ವೆಲ್ ಪುಟ್ ಆಕ್ಟ್. ಮಳೆ ಬರ್ತಾ ಇದ್ದಂಗೆ ನಿಮ್ಮಿಬ್ರು ಪರ್ಫಾರ್ಮೆನ್ಸ್ ಪೀಕ್ ಆಯ್ತು. ಈವನ್ ಮನೀಶ್ ಆಲ್ಸೋ ಅವ್ರು ಲಾಸ್ಟ್ ಕೂತ್ಕೊಳ್ಳೋವರೆಗೂ ಐ ವಾಸ್ ಲೈಕ್ ಇನ್ನೊಂಚೂರು BGM ಅವ್ರು ಕೂತ್ಕೊಂಡು ಅಳ್ತಿದ್ರೆ ನಾನು ಅಳ್ತಾ ಇದ್ನೇನು. ಸೊ ಐ ವಾಸ್ ವೆರಿ ಎಮೋಷನಲ್ ಅಂಡ್ ಇಟ್ಸ್ ಅ ಹಾಂಟಿಂಗ್ ಮ್ಯೂಸಿಕ್ ಅಲ್ಲ, ಅದು ಬ್ಯೂಟಿಫುಲ್ 100%. ಬಟ್ ನನ್ನ ಪ್ರಕಾರ ದ ರೈಟ್ ವರ್ಡ್ ಇಸ್ ಹಾಂಟಿಂಗ್. ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ಒಂಥರ ಯುಲ್ ಗೋ ಇನ್ ಟು ಸಮ್ ಅದರ್ ವರ್ಲ್ಡ್ ಇವತ್ತಿಗೂ ಕೂಡ. ಸೊ ಐ ಥಿಂಕ್ ಟುಗೆದರ್ ದ ಪರ್ಫಾರ್ಮೆನ್ಸ್ ವಾಸ್ ವೆರಿ ವೆಲ್ ಪುಟ್. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು ನಿಶ್ವಿಕಾ. ರಮೇಶ್ ಸರ್, ಆ ವಿಡಿಯೋಲಿ ನಾವು ಆ ಕ್ಯಾಮರಾ ಕಾಂಪೋಸಿಷನ್ ಅಂತ ಹೇಳ್ತೀವಿ, ಅಂದ್ರೆ ಫ್ರೇಮ್ ಅಲ್ಲಿ ಏನೇನ್ ವಿಷಯಗಳಿದೆಯೋ ಅದನ್ನ ಹೇಗೆ ಯೂಸ್ ಮಾಡ್ತಾರೆ, ಯಾವ್ದನ್ನ ಫ್ರಂಟ್ ಅಲ್ಲಿ ಇಡ್ತಾರೆ, ಯಾವ್ದನ್ನ ಬ್ಯಾಕ್ ಅಲ್ಲಿ ಇಡ್ತಾರೆ, ಆ ಕಲರ್ ಕಾಂಬಿನೇಷನ್ ಏನು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಆ ಸ್ಟೇರ್ ಕೇಸ್ ಅಲ್ಲಿ ಆ ಸ್ಟೆಪ್ಸ್ ಲೈನ್ಸ್, ಮೇಲ್ಗಡೆ ಆ ಶ್ಯಾಂಡ್ಲಿಯರ್, ನಿಮ್ಮ ಮಾರ್ಬಲ್ ಕಲರ್, ಆ ಪಿಯಾನೋ ಕಲರ್ ಕಾಂಬಿನೇಷನ್ಸ್ ನೋಡಕ್ ವಿಜುವಲ್ ಟ್ರೀಟ್ ಆಗಿತ್ತು. ನಿಮ್ಮ ಇಂಟ್ರೊಡಕ್ಷನ್ ಬಹಳ ಚೆನ್ನಾಗಿತ್ತು. ಈ ಆಕ್ಟ್ ಅಂತೂ ಮನೀಶ್ ಐ ಆಮ್ ರೈಟ್ ಯುವರ್ ನೇಮ್? ಯು ಆರ್ ಟೆರ್ರಿಫಿಕ್ ಮ್ಯಾನ್. ಥ್ಯಾಂಕ್ ಯು ಸರ್. ಏನ್ರಿ ನಿಮ್ ಎಂಟ್ರಿಯಿಂದ ಎಂಡ್ ವರೆಗೂ ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ವಾಯ್ಸ್ ನೀವು ಪ್ಲೇ ಮಾಡಿದ್ ಬಹಳ ಇಷ್ಟ ಆಯ್ತಪ್ಪ. ಸಿಂಚನಾ, ಯು ಆರ್ ಆಲ್ಸೋ ವೆರಿ ಗುಡ್. ನಮ್ಗೆ ಬಹಳ ಇಷ್ಟ ಆಯ್ತು ಹೋಲ್ ಆಕ್ಟ್. ಯು ಆರ್ ಗುಡ್, ವೆರಿ ಗುಡ್, ಬಟ್ ಯು ಕ್ಯಾನ್ ಬಿ ಬೆಟರ್. ಎಸ್ ಸರ್. ಥ್ಯಾಂಕ್ ಯು ರಮೇಶ್ ಸರ್. ಸೊ ಹಾಗಾದ್ರೆ ಸಿಂಚನಾ, ಈ ಪ್ರಯತ್ನಕ್ಕೆ ಏನ್ ಸ್ಟಾರ್ ರೇಟಿಂಗ್ ಸಿಗುತ್ತೆ ಅಂತ ನೋಡೋಣ. ತರುಣ್ ಅವರೇ 4.5. 4.5. ಪ್ರೇಮಾ ಮ್ಯಾಮ್ 4.5. 4.5. ನಿಶ್ವಿಕಾ 4.5. 4.5. ಥ್ಯಾಂಕ್ ಯು ಸಿಂಚನಾ. ಥ್ಯಾಂಕ್ ಯು ಮ್ಯಾಮ್. ಹೀರೋಯಿನ್ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಬರ್ತಾ ಇರುವಂತಹ ನೆಕ್ಸ್ಟ್ ನಟಿ, ಲೆಟ್ಸ್ ಇಂಟ್ರೊಡ್ಯೂಸ್ ಚಿಕ್ಕಮಗಳೂರಿನ ಸೌಗಂಧಿಕಾ. ಬಾಯ್ ಬಿಡ್ತಾ ಇಲ್ಲ. ಕಮಿಷನರ್ ಹೇಳಿದರೆ ನೀವು ಇಮಿಡಿಯೇಟ್ ಆಗಿ ಚಾರ್ಜ್ ತಗೋಬೇಕಂತೆ.
ಇವಳಿಗೆ ಬಾಯ ಬಿಟ್ಟಿಲ್ಲ, ಇನ್ನು ಇವಳಿಗೆ ಹೇಳ್ತೀನಿ ಮೇಡಮ್, ಹೇಳ್ತೀನಿ, ಹೊಡಿಬೇಡಿ ಮೇಡಮ್, ಹೇಳ್ತೀನಿ. ಮೇಡಮ್ ರಿಪೋರ್ಟ್ ರೆಡಿ ಇದೆ. ಮೇಡಮ್ ನೀವು ಬಳೆಯಿಂದೇ ಹೊಡಿಬೇಕಾಗಿತ್ತು. ಅವ್ರಿಲ್ದೆ ಹೊಡೆದ್ರಲ್ಲ, ಬಾಯ್ ಬಿಟ್ಟಿದ್ದು. ಬ್ಯಾಂಗಲ್ನ ಒಡಿಯೋ ಬಂಗಾರಿ, ಏನ್ ಖಡಕ್ ಪೊಲೀಸ್ ಆಫೀಸರ್ ಆಗಿ ಇದರಲ್ಲಿ ಕಾಣಿಸ್ಕೊಂಡಿದ್ದೀರಾ. ಮುಂದುವರಿದ ದೃಶ್ಯ ಏನು? ಮುಂದುವರಿದ ದೃಶ್ಯ, ಒಬ್ಬ ಸೈಕೋ ಕಿಲ್ಲರ್ ಇರ್ತಾನೆ, ಹೆಣ್ಮಕ್ಳನ್ನ ಸಾಯಿಸ್ತಾ ಇರ್ತಾನೆ, ರೇಪ್ ಮಾಡಿ ಸಾಯಿಸ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀನಿ ನಂದೇ ಸ್ಟೈಲ್ ಅಲ್ಲಿ. ಬಳೆ ಕೊಡಿ ಮೇಡಮ್, ಧಾರಾಳವಾಗಿ ಕೊಡಿ. ಆಲ್ ದ ವೆರಿ ಬೆಸ್ಟ್ ಮೇಡಮ್. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಏಳು ಜನ ಹುಡುಗಿರನ್ನ ರೇಪ್ ಮಾಡಿ ಕೊಲೆ ಮಾಡಿ ಆರಾಮಾಗಿ ಕುತ್ಕೊಂಡು ಹಾಡೋದು ಇಷ್ಟು ಸುಲಭನ? ಏನು ಮಾಡೋದು ಮೇಡಮ್, 3 ದಿನದಿಂದ ನಿಮ್ಮ ಟಾರ್ಚರ್ ಸಾಕಾಗೋಗಿದೆ. ನಿನ್ನಂಥವನ್ನ ಈ ಸೊಸೈಟಿಲಿ ಬದುಕೋಕೆ ಬಿಟ್ಟಿರೋದೇ ನಮ್ಮ ದೊಡ್ಡ ತಪ್ಪು. ಸೊಸೈಟಿ? ಯಾವ ಸೊಸೈಟಿ ಮೇಡಮ್? ಇಲ್ಲಿ ಒಬ್ಬನ ಕಂಡ್ರೆ ಇನ್ನೊಬ್ಬನಿಗಾಗಲ್ಲ. ಇವನ ಹತ್ರ ಅವನು ನಗ್ತಾನೆ, ಅವನ ಸತ್ರೆ ಇವನು ಖುಷಿ ಪಡ್ತಾನೆ. ಎಲ್ಲರೂ ಒಂಥರ ಮಾಸ್ಕ್ ಹಾಕೊಂಡು ಬದುಕ್ತಿರೋ ಸೈಕೋಗಳೇ. ನಿನ್ನ ಫಿಲಾಸಫಿ ಕೇಳಕ್ಕೆ ನಾನಿಲ್ಲಿ ಬಂದಿಲ್ಲ. ಹೇಳು, ಆ 7 ಜನ ಹುಡುಗಿರನ್ನ ರೇಪ್ ಮಾಡಿ ಯಾಕೆ ಕೊಂದೆ? 1 ವರ್ಷದಿಂದ ನನಗೆ ನೆಮ್ಮದಿಯಾಗಿ ನಿದ್ದೆ ಇಲ್ಲ. ಅದು ಏನೋ ಕಾಯಿಲೆ ಇದೆ ಅಂತ. ಸುಮ್ಮನೆ ಹಾಗೆ ಒಂದು ರಾತ್ರಿ ವಾಕಿಂಗ್ ಹೋಗಿದ್ದೆ. ಒಂದು ಹುಡುಗಿ ಒಂಟಿ ರೋಡಲ್ಲಿ ಒಬ್ಬೊಂಟಿ ನಡ್ಕೊಂಡು ಬರ್ತಾ ಇದ್ಲು. ನೋಡೋಕ್ಕೆ ಸಕ್ಕದಾಗಿದ್ಲು. ಒಂದು ಕೆಟ್ಟ ಧೈರ್ಯ ಬಂತು, ರೇಪ್ ಮಾಡಿಬಿಟ್ಟೆ. ಸ್ವಲ್ಪ ಭಯ ಆಯಿತು. ಪಾಪ ಹುಡುಗಿನೂ ನಾನು ಯಾರಿಗೂ ಹೇಳಲ್ಲ, ನಾನು ಬಿಟ್ಬಿಡು ಅಂತೆಲ್ಲ ಬೇಡ್ಕೊಳ್ತಾ ಇದ್ಲು. ಮತ್ತ್ಯಾಕೆ ಅವಳನ್ನ ಕೊಂದೆ? ಅಂದರೆ ನನಗೇನು ಖುಷಿ ಸಿಗಲಿಲ್ಲ. ಮೈಂಡ್ ಬ್ಲಾಕ್ ಆಗೋಯ್ತು. ಕಲ್ಲು ತಗೊಂಡು ಅವ್ರ ತಲೆ ಮೇಲೆ ಎತ್ತಾಕ್ತೆ. ಆಗ ಆ ರಕ್ತ ಎಷ್ಟು ಚೆನ್ನಾಗಿ ಹರಿಯಿತು ಗೊತ್ತಾ? ಕಣ್ ತುಂಬ ನೋಡಿದೆ. ಅವ್ರು ಸಾಯೋದನ್ನ ನೋಡ್ತಾನೇ ಇದ್ದೆ. ಎಷ್ಟು ಖುಷಿ ಆಯಿತು ಅಂದರೆ 6 ತಿಂಗಳಿಂದ ಮಾಡದಿರೋ ನಿದ್ದೆ ಒಂದೇ ದಿನ ಮನೆಗೆ ಹೋಗಿ ಮಾಡಿದೆ, ನೆಮ್ಮದಿಯಾಗಿ ನಿದ್ದೆ ಬಂತು. ನಿದ್ದೆ ಬರಲಿಲ್ಲ ಅಂದ್ರೆ ರೇಪ್ ಮಾಡಿ ಕೊಲೆ ಮಾಡ್ತೀಯನೋ? ನೀನು ಕೊಲೆ ಮಾಡಿರೋ ಆ ಹುಡುಗಿನ ನಂಬ್ಕೊಂಡು ಅವಳು ಇಡೀ ಫ್ಯಾಮಿಲಿ ಬದುಕ್ತಾ ಇತ್ತು. ಈಗ ಅವರೆಲ್ಲ ಬೀದಿಗೆ ಬಂದಿದ್ದಾರೆ. ಅವೆಲ್ಲ ಮಾಮೂಲು ಮೇಡಮ್. ಸಾವು ಕೊಡೋ ಖುಷಿ ಈ ಜಗತ್ತಲ್ಲಿ ಯಾವ ವಿಷಯನೂ ಕೊಡಲ್ಲ. ಸಾವನ್ನು ಸೆಲೆಬ್ರೇಟ್ ಮಾಡಬೇಕು, ಆಗ ಈ ಜಗತ್ತು ಖುಷಿಯಾಗಿರುತ್ತೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಾ? ಆ 10 ವರ್ಷದ ಮಗುನ ಯಾಕೊಂದೆ? ಒಂದೇ ಥರ ರೇಪ್ ಅಂಡ್ ಮರ್ಡರ್ ಮಾಡಿ ಬೋರ್ ಆಯಿತು. ಡೈಲಿ ಬಿರಿಯಾನಿ ತಿಂದರೆ ಮಜಾ ಬರಲ್ಲ. ಅದಕ್ಕೆ ಮೆನು ಚೇಂಜ್ ಮಾಡೋಣ ಅಂತ ಅವಳನ್ನ ಸೆಲೆಕ್ಟ್ ಮಾಡಿದೆ. ರಪ್ಪನೆ ಹೊಡೆದ್ಲು, ಕೋಪ ಬಂತು. ಕೈಯಲ್ಲಿ ಸುತ್ತಿಗೆ ತಗೊಂಡು ಒಂದು ಏಟ್ ಕೊಟ್ಟೆ. ಸತ್ತೋದ್ಲು. ಅದನ್ನ ಕಣ್ತುಂಬ ನೋಡಿ ಮನುಷ್ಯನೇನೋ ನೀನು? ಮಗು ಕಾಣೋದು ಪಾಪಿ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಏನು ಮಾಡ್ತೀರಾ ಮೇಡಮ್? ನಿಮ್ಮ ಕಾನೂನು ನನ್ನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ತುಂಬ ವರ್ಷ ಬೇಕು. ಅದಲ್ಲದೆ ಒಂದು ಸಾಕ್ಷಿನೂ ಬಿಟ್ಕೊಟ್ಟಿಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮೇಡಮ್ ಏನು ಮಾಡ್ತಿದ್ದೀರಾ? ಬೇಡ ಮೇಡಮ್, ಮೇಡಮ್ ಏನು ಮಾಡ್ತಿದ್ದೀರಾ? ನನಗೂ ನಿನ್ನ ಥರನೇ ಒಂದು ಕಾಯಿಲೆ ಇದೆ. ನಿನ್ನಂಥವನ್ನ ಬದುಕಕ್ಕೆ ಬಿಟ್ರೆ ನನಗೂ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ.
ಮೇಡಮ್ ನನ್ನ ಸಾಯಿಸ್ಬೇಡಿ, ನನ್ನ ಕಾನ್ಗೊಪ್ಸ್ಬಿಡಿ. ಬೇಡ ಮೇಡಮ್, ಬೇಡ. ನಿನ್ನ ಕಾನೂನಿಗೆ ಒಪ್ಸೋದಕ್ಕೆ ನಾನು ನಿನ್ನ ಅಫಿಷಿಯಲ್ ಆಗಿ ಅರೆಸ್ಟೇ ಮಾಡಿಲ್ಲ. ಸೊ ನಾನು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ. ಮೇಡಮ್ ಬೇಡ, ಬೇಡ ಮೇಡಮ್, ಸಾಯಿಸ್ಬೇಡಿ, ನನ್ನ ಸಾಯಿಸ್ಬೇಡಿ ಮೇಡಮ್, ಬೇಡ. ನಿನ್ನ ಇಷ್ಟು ಸುಲಭವಾಗಿ ಸಾಯಿಸಲ್ಲ. ಆ ಹೆಣ್ಮಕ್ಳು ಅನುಭವಿಸಿರೋ ನರ್ಕ ಏನು ಅಂತ ನಿನ್ಗೂ ಗೊತ್ತಾಗ್ಬೇಕಲ್ವೇನಲ್ಲ? Got it. ಸೌಗಂಧಿಕಾ, ವಿಡಿಯೋ ಬ್ರಿಲಿಯಂಟ್, ವೆರಿ ವೆಲ್ ಇಟ್ ವಾಸ್. ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಅಂಡ್ ಆಕ್ಟಿಂಗ್ ಬಂದಾಗ ಸರ್ವಸ್ವ ಬ್ರಿಲಿಯಂಟ್ ಮಗ, ಬ್ರಿಲಿಯಂಟ್. ಏನು ಫಂಬಲ್ ಇಲ್ದಂಗೆ ಆ ಕೋಲ್ಡ್ ಬ್ಲಡೆಡ್ ಇಟ್ಕೊಂಡು ಎಲ್ಲಿ ಅದನ್ನ ಎನ್ಹಾನ್ಸ್ ಮಾಡಬೇಕು, ಎಲ್ಲಿ ಅದನ್ನ ಎಂಜಾಯ್ ಮಾಡಬೇಕು, ಅವ್ನು ಕ್ರೈಮ್ನ ಹೆಂಗೆ ಎಂಜಾಯ್ ಮಾಡ್ಕೊಂಡು ಹೇಳ್ತಾನೆ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದೆ. ವೆರಿ ವೆಲ್ ಡನ್ ಬ್ರದರ್. ಥ್ಯಾಂಕ್ ಯು ಸರ್. ಸೌಗಂಧಿಕಾ, ನೀವು ಸ್ಟೇಜ್ ಯೂಸ್ ಮಾಡಿದ್ ಚೆನ್ನಾಗಿತ್ತು. ನೀವು ಹೋಗ್ತಾ ಇರೋ ಟೈಮಿಂಗು, ಅವ್ರಿಗೆ ಇಂಟ್ರಾಕ್ಟ್ ಮಾಡ್ತಾ ಇರೋದು ತುಂಬಾ ನ್ಯಾಚುರಲ್ ಆಗಿ ಮಾಡ್ತೀರಾ. ಅದೆಲ್ಲ ಯು ಹ್ಯಾವ್ ದಟ್ ಗುಡ್ ಸ್ಟ್ರೆಂತ್. ನನಗೇನೋ ಎಂಜಾಯ್ ಮಾಡ್ಕೊಂಡು ಅವ್ನ ಕ್ರೈಮ್ನ ಹೇಳ್ತಿದ್ದಾನೆ ಗೊತ್ತಾ, ಅದ್ರದ್ದು ಕರೆಕ್ಟ್ ಕೌಂಟರ್ ನೀವು ಮಾಡ್ಬೇಕಿಲ್ಲಿ. ಆ ಆಂಗರ್ ಬರಬೇಕು, ಆ ಫ್ರಸ್ಟ್ರೇಷನ್ ಆಗ್ತಾ ಇರಬೇಕು. ಬಿಟ್ರೆ ಒಂದ್ ಸೆಕೆಂಡ್ಗೆ ಅವ್ನು ಕತ್ತರಿಸಿ ಬಿಸಾಕ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಲಿಸನ್ ಟು ವಾಟ್ ಹಿ ಸೇ. ಅದಿನ್ನೊಂದು ಚೂರು ಎಮೋಟ್ ಆಗ್ಬೇಕಾಗಿತ್ತು ನನಗೆ. ಇದೊಂದು ಚೂರು ವರ್ಕ್ ಮಾಡ್ಕೊಳ್ಳಿ. ಗುಡ್ ಲಕ್. ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ಸೌಗಂಧಿಕಾ, ಆಫ್ ಕೋರ್ಸ್ ವಿಡಿಯೋ ಸೂಪರ್. ಥ್ಯಾಂಕ್ ಯು ಸರ್. ಸರ್ವಸ್ವ ಸಖತ್ತಾಗಿತ್ತಪ್ಪ. ಥ್ಯಾಂಕ್ ಯು. ಇಲ್ಲಿ ಪಿಸ್ಟಲ್ ಸಚ್ ಪವರ್ಫುಲ್ ವೆಪನ್ ಅಲ್ವಾ, ಅದು ಹಿಡಿದ್ಮೇಲೆ ಅದನ್ನು ನೆಕ್ಸ್ಟ್ ಸೆಕೆಂಡ್ ಅದನ್ನು ಇಳಿಸ್ಬಿಟ್ರಿ, ಅದನ್ನು ಇಲ್ಲಿಗೆ ಹೋಯ್ತು ಅದನ್ನು ಬಿಸಾಕ್ಬಿಟ್ರಿ. ಸಮೋ ದ ವೇ ನೀವು ಆ ಪ್ರಾಪರ್ಟೀಸ್ನ ಲಾಸ್ಟ್ ಟೈಮ್ ಹ್ಯಾಂಡಲ್ ಮಾಡಿದ ಬ್ಯೂಟಿ ಎಲ್ಲೋ ಮಿಸ್ ಆಯ್ತು. ಜಸ್ಟ್ ಗೆಟ್ ಇಟ್ ಬ್ಯಾಕ್ ನೆಕ್ಸ್ಟ್ ಟೈಮ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ವಸ್ವ. ಸೌಗಂಧಿಕಾ ಅವರ ಈ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್ 4. ಥ್ಯಾಂಕ್ ಯು ಮ್ಯಾಮ್. ವಿಶ್ವಿಕಾ 4.5. ಥ್ಯಾಂಕ್ ಯು ಮ್ಯಾಮ್. 4.5. ಗುಡ್ ಲಕ್. ಸೂಪರ್ ಸೌಗಂಧಿಕಾ. ಥ್ಯಾಂಕ್ ಯು ಮ್ಯಾಮ್. ಲೆಟ್ಸ್ ಇಂಟ್ರೊಡ್ಯೂಸ್ ಬೆಳಗಾವಿಯ ಹೆಮ್ಮೆಯ ನಟಿ ವರ್ಷಾ ಡಿಗ್ರಜೆ. ಸೂಪರ್ ವರ್ಷ. ಮಾಸ್ ಎಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದಾರಲ್ಲೇ ದತ್ತು ಅಂಡ್ ಟೀಮೇ. ಸೂಪರ್ ಕಣ್ರಪ್ಪ. ಇದು ನಾಯಕಿಯ ಇಂಟ್ರೊಡಕ್ಷನ್ ಅಲ್ಲ, ನಾಯಕ ನಟಿಯ ಇಂಟ್ರೊಡಕ್ಷನ್ ಆಗಿತ್ತು. ಸೂಪರ್ ವರ್ಷ. ಈಗ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ, ಸೀನ್ ಏನಿರುತ್ತಪ್ಪ, ಆಮೇಲೆ ಏನಾಯ್ತು ಅಂತ ಹೇಳಿ ನಾನು ಕೇಳೋದಿಲ್ಲ, ನೀನ್ ಪರ್ಫಾರ್ಮ್ ಮಾಡು, ಓಕೆನಾ? ಆಲ್ ದ ಬೆಸ್ಟ್. ಚೇಂದಿ ಉಡಾಯಿಸು. ಸೂಪರ್. ಹೆಣ್ಣು ಅಂದ್ರೆ ಅಷ್ಟೊಂದು ಕೀಳಲ್ವಾ ನಿನಗೆ? ಹೆಣ್ಣೆ ನಿನ್ನ ಆಟದ ವಸ್ತು ಅನ್ಕೊಂಡಿದ್ಯಾ? ಅದು ಏನಾಗುತ್ತೋ ಆಗ್ಲಿ, ನಾನೊಂದು ಹೆಣ್ಣು ಅನ್ನೋ ನಿನ್ನ ತಾತ್ಸಾರ, ನಿನ್ನೊಂದು ಗಂಡು ಅನ್ನೋ ನಿನ್ನ ಅಹಂಕಾರ, ಎರಡು ಇವತ್ತೇ ಕೊನೆ ಆಗಬೇಕು. ನಿನಗೆ ನನ್ನ ಮೇಲಿರೋ ತಾತ್ಸಾರನ ಮೆಟ್ಟಿ ನಿಂತು ನಿನ್ನ ಅಹಂಕಾರಕ್ಕೆ ಮಣ್ಣು ಮುಗಿಸ್ತೀನಿ. ಬಾ.
ಏನ್ ವೀರಮ್ಮ ಬೇಜಾನ್ ಎಗರಾಡ್ತಾ ಇದೀಯಾ? ಏನ್ ನೋಡ್ಕೊಂಡು ನೀನು ಇಷ್ಟೊಂದು ಎಗರಾಡ್ತಾ ಇದೀಯಾ? ಕೇವಲ ಹೆಣ್ಣು ನೀನು ಅಷ್ಟೇ, ನಾನ್ ಗಂಡ್ಸು. ಏನಂದೆ? ನೀನು ಗಂಡ್ಸ? ನೀನು ಯಾವ ಸೀಮೆ ಗಂಡ್ಸು? ಹೆಣ್ಣನ್ನ ಕೆಡಿಸೋನಲ್ಲ, ಕಾಪಾಡೋನು ನಿಜವಾದ ಗಂಡಸು ಅಂದ್ರೆ. ಹೆಣ್ಣೇನು ನೀನು ಹಸಿವನಿಗಿಸೋ ಹಣ್ಣಲ್ಲ. ಹೆಣ್ಣಂದ್ರೆ ಶಕ್ತಿ, ದೇವತೆ, ಸೃಷ್ಟಿ. ಕೊನೆಗೊಬ್ಬ ಅವನು ದೇವರಾದ್ರೂ ಕೂಡ ಹುಟ್ಟಿ ಬರೋದು ಒಬ್ಬ ತಾಯಿ ಹೊಟ್ಟೆಯಿಂದನೇ. ಏನೇ ಪಾಠ ಮಾಡ್ತಿದ್ಯಾ? ನಾನು ಪಾಠ ಕಲಿಯೋನಲ್ಲ, ಕಲಿಸ್ಕೊಡೋನು. ಹೆಣ್ಣಿನ ಸರಿಗಿಗೆ ಕೈ ಹಾಕಿದ ಕೌರವರ ವಂಶನೇ ಸರ್ವನಾಶ ಆಗೋಯ್ತು. ಹೆಣ್ಣನ್ನು ಹೊತ್ತೊಯ್ದ ರಾವಣನ ರಾಜ್ಯ ಸುಟ್ಟೋಯ್ತು. ಇನ್ನು ನೀನ್ ಯಾವ ಲೆಕ್ಕನೋ? ಬೇಡ ವೀರಮ್ಮ, ಬಿಟ್ಬಿಡು. ನಾನು ಕ್ಷಮಿಸ್ಬಿಡು ವೀರಮ್ಮ. ನಿನ್ನ ಸುಖಕ್ಕೆ ಬೇಕಾದಂಗೆಲ್ಲ ಸೌಸೋಕೆ ಸುಡೋಕೆ ಹೆಣ್ಣಿನ ಗಂಧದ ಕಟ್ಟಿ ಅಲ್ಲ ಅಡ್ನಾಡಿ ನನ್ನ ಮಕ್ಕಳು. ಹೆಣ್ಣನ್ನ ಹಾಳು ಮಾಡೋದಿರ್ಲಿ, ಕೆಕ್ಕರಿಸ್ಕೊಂಡು ನೋಡಿದ್ರು ನಿಮ್ಮ ತಲೆ ತಲೆ ಮಾರ್ಗಳನ್ನ ಕೊಚ್ಚ ಹಾಕದೆಯ. ಹೆಣ್ಣು ಸೌಟ್ ಹಿಡಿಯೋಕ್ಕೂ ಗೊತ್ತು, ಆಯುಧ ಹಿಡಿಯೋಕ್ಕೂ ಗೊತ್ತು ಅನ್ನೋದನ್ನೇ ಇವತ್ತು ನಮ್ಮ ವರ್ಷ ಅವ್ರು ಪರ್ಫಾರ್ಮ್ ಮಾಡಿ ತೋರಿಸಿದ್ದಾರೆ. ವರ್ಷ ಹಾಗೂ ಸರ್ವಸ್ವ ಇಬ್ರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. Hi Sarvasva. It was not easy, but very well balanced. Good job, good job. Varsha, video brilliant, mind blowing. ಥ್ಯಾಂಕ್ ಯು. ಎಲ್ಲರೂ ಆ ಒರಿಜಿನಲ್ ಕೂಡ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿತ್ತೆ ನನ್ಗೆ ಗೊತ್ತದು. ಇಲ್ಲಿರುವಂತ ಒಂದು ಚೌಕಟ್ಟಲ್ಲಿ ವೆರಿ ಬ್ರಿಲಿಯಂಟ್ಲಿ ಶಾಟ್, ಗುಡ್ ಜಾಬ್ ಗೈಸ್, ವೆರಿ ಗುಡ್ ಜಾಬ್. ಒಂದೇ ನಂಗೆ ಸಣ್ಣ ನಿಮ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ನೀವು ಹೇಳ್ತಾ ಇದ್ರೆ ಡೈಲಾಗು ಅದಿನ್ನೊಂದು ಚೂರು ಫೋರ್ಸ್ ಮೀರಿ ಹೋಗ್ತಾ ಇದೆ. ಅದಿನ್ನೊಂದು ಚೂರು ಕಂಟ್ರೋಲ್ ಅಲ್ಲಿ ಹಿಡಿದ್ರೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇದು. ಇದೊಂದು ಚೂರು ಗಮನ ಕೊಡಿ ನೆಕ್ಸ್ಟ್ ಟೈಮ್. ಓಕೆ, ಗುಡ್ ಲಕ್. ಪ್ರೇಮ ಮ್ಯಾಮ್, ನೀನ್ ಮಾಡ್ತಾ ಇರೋದು ಕರೆಕ್ಟಾಗಿ ವೇವ್ಲೇ ಹೋಗ್ತಿದ್ಯಾ, ಬಟ್ ನಿನ್ಗೆ ಅದು ಕಂಟ್ರೋಲ್ ಇಲ್ಲ. ವೇಟ್, ಮಾನ ಪ್ರಾಣ ಎರಡು ಕಳ್ಕೊತೀನಿ. ಹೆಣ್ಣಂದ್ರೆ ಹಸಿ ನೀರ್ಸೋ ಹಣ್ಣಲ್ಲ. ಹೆಣ್ಣೆ ಶಕ್ತಿ, ದೇವತೆ ಸೃಷ್ಟಿ. ಕೊನೆಗೊಬ್ಬ ದೇವರಾದ್ರೂ ಬರೋದು ತಾಯಿ ಹೊಟ್ಟೆಯಿಂದಾನೆ. ಅಂಥದ್ರಲ್ಲಿ ಹೆಣ್ಣಿಂದಾನೆ ಹುಟ್ಟಿ ಹೆಣ್ಣಿನ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಿಯಲ್ಲ, ನನ್ ಕ್ಷಮಿಸ್ಬಿಡು, ನಾನು ಏನು ಮಾಡಬೇಡ, ಕಾಲಿಗೆ ಬೀಳ್ತೀನಿ. ಬೇಡ ವೀರಮ್ಮ. ಗೊತ್ತಾಯ್ತಾ? ಇಷ್ಟಿದೆ ಫೋರ್ಸ್, ಬರೀ ಕಣ್ಣಲ್ಲಿ ಈ ಫೋರ್ಸ್. ಅವನು ಫೋರ್ಸ್ ಇದೆ, ನೀನು ಫೋರ್ಸ್ ಇದ್ದಾನೆ. ಸೊ ನಿಂಗೆ ಕ್ಯಾಮ್ರಾಗೆ ಫೋರ್ಸ್ ತೋರಿಸ್ಬೇಕಾಗುತ್ತೆ. ಅರ್ಥ ಆಯ್ತಾ? ಕಂಟ್ರೋಲ್ ಇರಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಜೊತೆ ಆಕ್ಟ್ ಮಾಡಕ್ಕೆ ಒಂದು ಭಾಗ್ಯ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ನ ಸರ್ಪ್ರೈಸ್ ಮಾಡೋದೇ ನಿಜವಾದ ನಟಿಯ ತಾಕತ್ತು ಅಂತಂದ್ರೆ, ಅದಕ್ಕೆ ಇವತ್ತಿಗೂ ಅವರು ಲೆಜೆಂಡ್ ಆಗಿರೋದು, ಮಹಾ ನಟಿ ಆಗಿರೋದು ಪ್ರೇಮ ಮ್ಯಾಮ್. ವಿ ಲವ್ ಯು ಮೇಡಮ್. ಅಂಡ್ ಇಲ್ಲಿ ಸರ್ ಹೇಳ್ತಾ ಇದ್ರು ಎಷ್ಟು ಸಿನಿಮ್ಯಾಟಿಕ್ ಆಗಿತ್ತು ಈ ದೃಶ್ಯ ಶೂಟ್ ಮಾಡಿದಂದ್ರೆ. ಆಕ್ಚುಲಿ ಆ ಜಾಗದಲ್ಲಿ ಆ ಮನೆನೇ ಇರ್ಲಿಲ್ಲ ಸರ್. ನಮ್ಮ ಪ್ರೊಡಕ್ಷನ್ ಬಾಲ ಹಾಗೂ ತಂಡದವ್ರು ಸೇರಿ ಅಲ್ಲಿ ಹೋಗಿ ಒಂದು ಮನೆ ಸೆಟ್ ಹಾಕಿ ಅವರ ಶ್ರಮಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ಅಂಡ್ ಅದನ್ನ ಆ ದೃಶ್ಯವನ್ನ ಅಷ್ಟು ಸಖತ್ತಾಗಿ ಶೂಟ್ ಮಾಡಿರುವಂತ ನಮ್ಮ ದತ್ತು, ಜಿ ಕುಟುಂಬದ ಹೆಮ್ಮೆಯ ಕ್ಯಾಮ್ರಾಮ್ಯಾನ್. ಬರ್ಲಿ ಚಪ್ಪಾಳೆ ದತ್ತುಗೆ. ದತ್ತು ಅವರೇ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಚಿತ್ರೀಕರಣ, ಪ್ಲೀಸ್ ಹೇಳಿ. ಮೇನ್ ಮೇಡಮ್ ಟೈಮು, ಬಟ್ ಇದು 5D ಕ್ಯಾಮ್ರಾದಲ್ಲಿ ಮಾಡಿತ್ತು ಸರ್. ಇದು ಒಂದು 11 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 4 ಗಂಟೆಗೆ ಮುಗಿಸಿದ್ವಿ. ಟೀಮು ಸಪೋರ್ಟ್. ಹ್ಯಾಟ್ಸ್ ಆಫ್ ಗೈಸ್, ಸೂಪರ್. ಸ್ಟಾರ್ ರೇಟಿಂಗ್ಸ್ ಪ್ಲೀಸ್. Varsha, you have to do your corrections and do better. For today, it is a blockbuster. ವರ್ಷ
ಚಿಂದಿ ಉಡಾಯಿಸಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಎಕ್ಕ ಚಿತ್ರದ ತಂಡವನ್ನ ಈಗ ಮಹಾನಟಿ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸ್ವಾಗತಿಸಿ ಯುವ ಜನತೆಯ ಮಾಸ್ ಹೀರೋ, ಯುವ ಹಾಗೂ ನಾಯಕಿ ಸಂಪದ ಹಾಗೂ ದ ವೆರಿ ಬ್ಯೂಟಿಫುಲ್ ಅಂಡ್ ಟ್ಯಾಲೆಂಟೆಡ್ ಸಂಜನಾ. ಯುವ ಏನಿ ಹವಾ ಅಂತ ಇಡೀ ಕರ್ನಾಟಕ ಕೇಳ್ತಾ ಇದೆ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಾಗ್ತಿಲ್ಲ. ಬಟ್ ಇವತ್ತು ಎಲ್ಲರೂ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಅಂಡ್ ಯುವ ಅವರೇ, ಎಕ್ಸ್ಟ್ರಾ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ಸಿಕ್ಕಾಪಟ್ಟೆ ಸ್ಪೆಷಲ್. ಯಾಕೆ, ಹೇಗೆ? ಖಂಡಿತ ಪ್ರತಿಯೊಂದು ಸಿನಿಮಾನು ಸ್ಪೆಷಲ್. ಈ ಸಿನಿಮಾ ಹೆಚ್ಚು ಸ್ಪೆಷಲ್ ಏನಕ್ಕಂದ್ರೆ ನಮ್ಮ ಹೋಮ್ ಬ್ಯಾನರ್ ಅಶ್ವಿನಿ ಆಂಟಿ ಸುಮಾರು ವರ್ಷ, ಅಂದ್ರೆ ಈಗ 50 ವರ್ಷ ಆಯ್ತು ವಜ್ರೇಶ್ವರಿ ಸಂಸ್ಥೆ ಬಂದು. ಅಂಡ್ 50 ವರ್ಷದ ನಂತರ ಈಗ ಮತ್ತೆ ಒಂದು ಕೊಲಾಬ್ರೇಷನ್ ಮುಖಾಂತರ ಈ ಸಿನಿಮಾ ಮಾಡ್ತಿರೋದು ತುಂಬಾ ದೊಡ್ಡ ಖುಷಿ. ಅಂಡ್ ಅದು ಇವತ್ತು ಇಷ್ಟು ಚೆನ್ನಾಗಿ ಆಗ್ತಿರೋದು ಅದಕ್ಕಿಂತ ದೊಡ್ಡ ಖುಷಿ. ಈಗ ಈ ಯಶಸ್ಸಿನ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಎಕ್ಕ ಯಶಸ್ಸು ಬ್ಲಾಕ್ ಬಸ್ಟರ್ ಡೈರೆಕ್ಟ್ರೆ. ಯುವ ಆಗ್ಲಿ ಅಥವಾ ಎಕ್ಕ ಎರಡೂ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ಎಕ್ಕ ಆಸ್ ಅ ಮೂವಿ ಈ ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ನ ಒಂದು ಕಿಕ್ ಸ್ಟಾರ್ಟ್ ಮಾಡಕ್ಕೆ ಇದ್ದಂತ ಒಂದು ಮೂವಿ ಇದು. ಅದು ಸಾಂಗ್ಸ್ ಇಂದ ಟ್ರೈಲರ್ ಇಂದ ತುಂಬಾ ಪ್ರಾಮಿಸಿಂಗ್ ಅಂತ ಅನ್ಸಕ್ಕೆ ಶುರು ಆಯ್ತು. ಅಂಡ್ ಕಂಗ್ರಾಚುಲೇಷನ್ಸ್ ಟು ದ ಟೀಮ್, ಆಲ್ ಆಫ್ ಯು. ನಿಶ್ವಿಕಾ, wishing all of you my luck, and Yuva, I think you need it extra because young ಹೀರೋಗಳು ನಮ್ಗೆ ಬೇಕು ಅಂತ ಇರ್ತಾರೆ. ಐ ಥಿಂಕ್ ಯು ಶೋ ಆಲ್ ದ ಕ್ಯಾರೆಕ್ಟರ್ಸ್ ಆಫ್ ಹೀರೋಸ್ ಏನು ಬೇಕು ಅಂತ ಅದೆಲ್ಲ ನಿಮ್ಮಲ್ಲಿ ಕಾಣಿಸುತ್ತೆ. ಸೊ ಎಸ್, ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಆಗಿರ್ಬೋದು, ರೋಹಿತ್ ಸರ್ಗೆ ಆಗಿರ್ಬೋದು, ಎಲ್ರಿಗೂ ಗುಡ್ ಲಕ್. ಐ ಹೋಪ್ ದಿಸ್ ಡಸ್ ವೆಲ್ ಫಾರ್ ದ ಇಂಡಸ್ಟ್ರಿ ಆ್ಯಂಡ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ನೇಶ್. ಪ್ರೇಮಾ ಮ್ಯಾಮ್, ಭಾಳ ಖುಷಿ ಆಗ್ತಿದೆ ಯಾಕೆಂದರೆ ಆ ಸಾಂಗೇ ಒಂದು ಇಂಪ್ಯಾಕ್ಟ್ ಆಗಿದೆ. ಅಂದರೆ ಆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಮತ್ತು ಸಾಂಗ್ ಹಾಡಿರೋರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಎಲ್ಲ ಕಡೆ ಸಕ್ಸಸ್ ಕಾಣ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. ನಮ್ಮೆಲ್ಲರ ಆಪ್ತ ಮಿತ್ರ ರಮೇಶ್ ಸರ್. God bless you and more power to you, Yuva. Thank you, sir. Thank you, More power sir. to you. ಅದ್ಭುತವಾದ ಲೆಗಸಿ ಇದೆ. ಈ ಹೆಸರು ನಂಗೆ ಕಾಪಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಅದೇ ಶುರುನಲ್ಲಿ ಅವ್ರು ಕೇಳಿದ್ರೆ ನಿಮ್ಗೆ ಏನು ಅನಿಸ್ತಿದೆ ಅಂತ. ಲೈಕ್ ಇಷ್ಟೆಲ್ಲ ಪ್ರೀತಿ ಎಲ್ಲರೂ ತೋರಿಸ್ಬೇಕಂದ್ರೆ ನಿಜವಾಗ್ಲೂ ಮಾತಾಡೋದು ತುಂಬ ಕಷ್ಟ ಸರ್, ತುಂಬ ಕಷ್ಟ. ಗುಡ್ ಲಕ್ ಬೇಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಸೊ ನೀವು ಸ್ವಲ್ಪ ಹೊತ್ತು ನಮ್ಮ ನಟಿಯರ ಜೊತೆ ಕುತ್ಕೋಬೇಕು. ಇಲ್ಲೊಂದಷ್ಟು ವಿಷಯಗಳು, ಹೀರೋಯಿನ್ ಇಂಟ್ರೊಡಕ್ಷನ್ ರೌಂಡ್ ಆಗ್ತಾ ಇದೆ ಇವತ್ತು. ನಿಮಗೆ ಗೊತ್ತು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಇಂಟ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನೀವು ನೋಡಿ ಕಣ್ ತುಂಬ್ಕೋಬೇಕಂತ ನಮ್ಮೆಲ್ಲರ ಆಸೆ. ಖಂಡಿತ. ಥ್ಯಾಂಕ್ ಯು. ಕೈಂಡ್ಲಿ ಟೇಕ್ ಇಟ್. ಲೆಟ್ಸ್ ಇಂಟ್ರೊಡ್ಯೂಸ್ ದಾವಣಗೆರೆಯ ವರ್ಷ ಕೆಪಿ. मैं मंडल हो जावा, मैं मंडल हो जावा, मैं मंडल हो जावा. Water
ಈಗ ನೆಕ್ಸ್ಟ್ ಏನ್ ಸೀನ್ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಂತ ಕ್ಯೂರಿಯಾಸಿಟಿ ಎಲ್ರಿಗಿಂತ ಜಾಸ್ತಿ ನನಗಿದೆ. ಶಿವರಾಜ್ ಕುಮಾರ್ ಸರ್ದು ಟಗರು ಮೂವಿ ಸೀನ್ ನಾ ಮಾಡ್ತಾ ಇದ್ದೀನಿ. ಯಾರಿ ನೀವು? ನನ್ನನ್ನೇನ ಕಿಡ್ನಾಪ್ ಮಾಡಿದ್ದೀರಾ? ಹೆಲೋ ಹೆಲೋ ಮಿಸ್ಟರ್, ನಿಮ್ನೆ. ಹೆಲೋ, ನಿಮ್ನೆ ಮಾತಾಡ್ಸ್ತಿರೋದು. ನೋಡಿ, ನೀವ್ ಯಾರು ಏನು ಅಂತ ಕ್ಲಿಯರ್ ಕಟ್ಟ ಗೊತ್ತಾಗ್ಬೇಕು. ಗಿವ್ ಮಿ ಮೈ ಫೋನ್. ನನ್ ಫೋನ್ ಕೊಡು ಗುರು. ಹಲೋ, ಇದ್ಯಾವುದೋ ಬೇರೆ ಲ್ಯಾಂಗ್ವೇಜ್ ಹುಡು ಇರ್ಬೇಕು ಅನ್ಸುತ್ತೆ. ಹಲೋ ಮಿಸ್ಟರ್, ಉನಕು ತಮಿಳ್ ತೆರಿಯಮ್ಮ? ಕೊಂಕಣಿ ಅತ್ವೆ ತುಳು ಬರ್ಪುಂಡಾ? ಹಿಂದಿ, ಇಂಗ್ಲಿಷ್? ಲೋ, ಯಾವ ಲ್ಯಾಂಗ್ವೇಜ್ ಕೇಳಿದ್ರು ಉತ್ತರ ಕೊಡ್ತಿಲ್ವಲ್ಲೋ? ಐಮ್ ಗೋನಾ ಕಿಲ್ ಯು, ಐಮ್ ಟೆಲ್ಲಿಂಗ್ ಯು. ಓ, ನಾನು ಫೋನ್ ಕೊಟ್ಬಿಟ್ರೆ ಪೊಲೀಸ್ಗೆ ಹಾಕೊಡ್ತೀನಿ, ಫ್ರೆಂಡ್ಸ್ನ ಕರೆಸಿ ಹೋಗಿಸ್ತೀನಿ ಅಂತ ಭಯ ಅಲ್ವಾ ನಿನ್ಗೆ? ಅಷ್ಟಿದ್ರೆ ಫೋನ್ ಕೊಡೋಣ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಶಿಟ್ ಮ್ಯಾನ್, ಬ್ಯಾಟ್ರಿ ಇಸ್ ಡೆಡ್. Oh cool, power bank. Dude, you're awesome. ನಾನೇನ್ ಕೇಳಿದ್ರು ಕೊಡಿಸ್ತೀಯಾ ಬೇಬಿ? ಲೈನ್ ಹೊಡಿತಿದ್ಯಾ ಬೇಬಿ? ಚಿನ್ನು, ನನ್ನ ಹೆಸರು ಶಿವ. ಅದನ್ನ ಯಾಕೆ ಅಷ್ಟು ಗರಮಾಗಿ ಹೇಳ್ತೀಯ? ಸ್ವಲ್ಪ ಸ್ವೀಟಾಗಿ ಹೇಳೋದಲ್ವಾ? ನನ್ನ ಹೆಸರು ಪುನರ್ವಸು ಅಂತ, ಪ್ರೀತಿಯಿಂದ ವಸು ಅಂತ ಕರಿಬೋದು. ಇನ್ನೂ ಪ್ರೀತಿ ಜಾಸ್ತಿ ಆದ್ರೆ ಯು ಕ್ಯಾನ್ ಕಾಲ್ ಮಿ ಬೇಬಿ. ಭೂಮ್ ಶಂಕರ್. ಶಿವ, ನನಗೆ ಪ್ಲೇಸ್ ಸಖತ್ ಇಷ್ಟ ಆಯ್ತು. ಹಿಂದ್ಗಡೆ ಆ ಬೀಚು, ಇಲ್ಲಿ ಬೆಂಚು, ಪಕ್ಕದಲ್ಲಿ ನೀನು. ವಾವ್. Meanwhile, I need some fag and drink. Oh my God, you made it! Love you, baby. Have it. ಕುಡಿಯಲ್ಲ, ಸೇದಲ್ಲ, ಮುಟ್ಟಲ್ಲ. ನೀನ್ ತುಂಬಾ ಒಳನಾಗ ಟ್ರೈ ಮಾಡ್ತಿದ್ಯಾ ಬೇಬಿ? ಇದೆಲ್ಲ ವೇಸ್ಟು. ಸಿ, ಬಿ ನಾರ್ಮಲ್ ಲೈಕ್ ಮೀ. Let's go crazy. Don't be lazy. Come on, let's get on the floor. ಬಾಟ್ಲ್ ಹೊಡೆಯೋದ್ರೆ ಅಷ್ಟು ಈಸಿ ಅನ್ಕೊಂಡಿದ್ಯಾ? ಕುಂತ್ರೆ ಫುಲ್ ಬಾಟ್ಲೆ ಹೊಡಿತೀವಂತೆ, ನಿಂತ್ಕೊಂಡು ಖಾಲಿ ಬಾಟ್ಲ್ ಹೊಡೆಯೋಕ್ಕಾಗಲ್ವಾ? ಸಾಮಾನ್ಯವಾಗಿ ನಾವು ಸೋಲಲ್ಲ, ಸೋತ್ರು ಆ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ನಾವೇ ಆಗಿರ್ತೀವಿ. ಸೂಪರ್ ಬೇಬಿ, ನಂದೇ ದೃಷ್ಟಿ ತಾಗುತ್ತೆ ನಿನ್ಗೆ. ಹಾಯ್ ವರ್ಷ. ಹಾಯ್ ಸರ್. ಹಾಯ್ ಬ್ರದರ್, ವೆರಿ ವೆಲ್ ಡನ್. ಚೆನ್ನಾಗಿ ಮಾಡಿದ್ರಿ ನೀವು. ಕಮ್ಮಿ ಡೈಲಾಗ್ ಸ್ಪೇಸ್ ಇದ್ರು ಕೂಡ ಎರಡೇ ಲೈನ್ ಇತ್ತು, ಬಟ್ ಅಗೇನ್ ದೋಸ್ 2 ಲೈನ್ಸ್ ವೇರ್ ವೆರಿ ಪವರ್ಫುಲ್. ಆ ಕ್ರೆಡಿಟ್ ಐ ಥಿಂಕ್ ಮಾಸ್ತಿಗೆ ಹೋಗ್ಬೇಕು, ಈ ಡೈಲಾಗ್ ರೈಟರ್, ಈ ಸಿನಿಮಾದು ಮಾಸ್ತಿ ಅಂತ. ಅಲ್ಲಿಂದನೇ ಹಿ ಕೇಮ್ ಫುಲ್ ಫ್ಲೆಜ್ಡ್. ಮಾಸ್ತಿ ಟಗರು ಆದ್ಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಇಟ್ ಇಸ್ ನಾಟ್ ದಟ್ ಈಸಿ ಅದನ್ನ ಹೊಡೆಯೋದು ಆನ್ ಶಾರ್ಟ್. ಸೊ ವೆರಿ ವೆಲ್ ಡನ್ ಬ್ರದರ್, ವೆರಿ ವೆಲ್ ಡನ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್. ವರ್ಷ KP, ಹಾಯ್ ಸರ್. ಲೆಟ್ ಮೀ ಸ್ಟಾರ್ಟ್ ವಿತ್ ದಟ್ ವಿಡಿಯೋ. Very well shot video. It was a very well shot Thank you video. so much. Special mention about the DOP and editor. ತುಂಬಾ ಚೆನ್ನಾಗಿ ಎಡಿಟ್ ಆಗಿರುವಂತ ವಿಡಿಯೋ, ವೆರಿ ವೆಲ್ ಎಡಿಟೆಡ್. ಅಂಡ್ ಅಬೌಟ್ ದಿ ಆಕ್ಟ್, ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎನರ್ಜಿ ಅಥವಾ ಒಂದು ಫ್ರೀನೆಸ್ ಇರಬೇಕಾಗಿತ್ತು ನಿಮಗೆ ಅಂತ ಅನಿಸ್ತು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಅಂಡ್ ತರುಣ್ ಅವ್ರು ಹೇಳ್ದಂಗೆ ಇದನ್ನ ಡೈರೆಕ್ಟ್ ಮಾಡಿದಂತಹ ಮಧು KP ಆಗಿರ್ಬೋದು, ಕ್ಯಾಮ್ರಾಮನ್ ಆದಂತಹ ರಘುವರ್ ಆಗಿರ್ಬೋದು, ಅಂಡ್ ಎಡಿಟರ್ ಆದಂತಹ ಸುನೀಲ್ ಆಗಿರ್ಬೋದು. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಗ್ರೇಟ್ ಜಾಬ್ ಗೈಸ್. ಈಗ ಈ ಹವಾ ಹೆಂಗಿತ್ತು ಅಂತ ಯುವ ಹತ್ರ ಕೇಳ, ನಿಮ್ಗೆ ಹೆಂಗ್ ಅನ್ಸ್ತು ಈ ಪರ್ಫಾರ್ಮೆನ್ಸ್ ಯುವ ಅವರೇ? ನನಗೆ ತುಂಬಾ ಖುಷಿ ಆಯ್ತು. ಒಂದ್ ಸೆಕೆಂಡ್ ಇಡೀ ಸಿನಿಮಾನೇ ಇಲ್ಲೇ ಕಣ್ಮುಂದೆ ನೋಡಿದಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸಂಜನಾ ಅವರೇ? ದಿಸ್ ಈಸ್ ಒಂಥರ ನನ್ನ ಡ್ರೀಮ್ ಇಂಟ್ರಡಕ್ಷನ್. ಅದು ಯಾವ ಸಿನಿಮಾ
ಸಿನಿಮಾಲು ಕೊಟ್ಟಿಲ್ಲ. ಬಟ್ ಐ ಥಿಂಕ್ ಯು ಪರ್ಫಾರ್ಮ್ ರಿಯಲಿ ವೆಲ್. ಖುಷಿ ಆಯಿತು. ಬಟ್ ಐ ಲವ್ಡ್ ಇಟ್ ಓವರ್ ಆಲ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ಸಂಜನಾ, ಥ್ಯಾಂಕ್ ಯು ಸಂಜನಾ. ಅಂಡ್ ವಿಹಾನ್, ಅಮೇಝಿಂಗ್. ಥ್ಯಾಂಕ್ ಯು. ವರ್ಷ KP ಅವರ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ 4. ನಿಶ್ವಿಕಾ 4.5. 4.5. ಲೆಟ್ಸ್ ಇಂಟ್ರೊಡ್ಯೂಸ್ ಬೆಂಗಳೂರಿನ ಪೂಜಾ ರಮೇಶ್. Hey Siri, let's start our day with my favorite music album. ಪರ್ಫೆಕ್ಟ್ ಗರ್ಲ್. ಮಾತು ಘಾಟು ಮನಸ್ಸು ಸ್ವೀಟು ತುಂಬಾ ಪ್ಯೂರೆಸ್ಟ್ ಸೋಲ್. ಇವಳು ನನಗೆ ಪರ್ಫೆಕ್ಟ್ ಗರ್ಲ್. ನನ್ನ ಜೊತೆಯಲ್ಲಿ ನೀನು ಇದ್ರೆ ಲೈಫ್ ಇಸ್ ಬ್ಯೂಟಿಫುಲ್. ಪೂಜಾ, ಇಷ್ಟು ಖುಷಿಯಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀರಾ ನೀವು? ಫಸ್ಟು ಪಾರ್ಟಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತೀನಿ. ಹಾ. ಅದಕ್ಕಿಂತ ಮುಂಚೆ ನನ್ಗೆ ಇಷ್ಟ ಆಗಿರೋ ಒಬ್ಬ ಹುಡುಗ ಇರ್ತಾನೆ, ಹಾ. ಅವನ್ನ ಇಂಪ್ರೆಸ್ ಮಾಡೋಣ ಅಂತ ಟ್ರೈ ಮಾಡ್ತಾರೆ. ಹಂಗಂದ್ರೆ ಇಷ್ಟು ರೆಡಿ ಆಗ್ಲೇಬೇಕು. ನೋಡೋಣ ನೀವು ಇಂಪ್ರೆಸ್ ಮಾಡಕ್ ಹೊರಟಿರೋಂತ ಆ ಹುಡುಗ ಇಂಪ್ರೆಸ್ ಆಗ್ತಾನಾ ಇಲ್ವಾ ಅಂತ ಹೇಳಿ. ಗುಡ್ ಲಕ್ ಪೂಜಾ. ಥ್ಯಾಂಕ್ ಯು. ವಾವ್, ನಾನು ನೋಡಕ್ ಎಷ್ಟು ಚೆನ್ನಾಗಿದ್ದೀನಿ. ಪೂಜಾ, ಬ್ಯೂಟಿ ಅಂದ್ರೆ ನಿಂದೆ ಕಣೆ. ಈ ಬ್ಯೂಟಿ ನೋಡಿದ್ರೆ ಹುಡುಗರು ಅವ್ರ ಹಾರ್ಟಿಗೆ ಬೆಂಕಿ ಹಚ್ಕೊಂಡು ಹಂಗೆ ವಿಲ ವಿಲ ಅಂತ ಒದ್ದಾಡ್ಬಿಡ್ತಾರೆ. ಹಬ್ಬ, ಅದೆಷ್ಟು ಲವ್ ಲೆಟರ್ಸು, ಅದೆಷ್ಟು ಲವ್ ಪ್ರಪೋಸಲ್ಸು. ನೀನಿಷ್ಟು ಬ್ಯೂಟಿಫುಲ್ ಆಗಿದ್ರೆ ಇದೆಲ್ಲ ಕಾಮನ್ ಬಿಡು. ಆದ್ರೆ ಈ ರಾಹುಲ್ ಯಾಕೆ ನನ್ನ ಕಡೆ ನೋಡೋದೇ ಇಲ್ಲ ಅಂತಾನೆ? ಏನಾದರೂ ಆಗಲಿ, ಇವತ್ತು ಅಟ್ ಎನಿ ಕಾಸ್ಟ್ ಅವನನ್ನ ಇಂಪ್ರೆಸ್ ಮಾಡಲೇಬೇಕು. ಎಸ್, ಅವನು ಪೂಜಾ ಪೂಜಾ ಐ ಲವ್ ಯು, ನೀನಿಲ್ದೆ ನನ್ನ ಕೈಲಿ ಬದುಕೋಕೆ ಆಗಲ್ಲ ಅಂತ ಬೆಗ್ ಮಾಡಬೇಕು. ಹಾಗೆ ಮಾಡ್ತೀನಿ. ಎಸ್, ಕಮ್ ಆನ್ ಬೇಬಿ, ಲೆಟ್ಸ್ ಡೂ ಇಟ್. ಹಾಯ್ ರಾಹುಲ್. ಹಲೋ. ಸಾರಿ. ಹಲೋ, ನಾನು ಹೋಗ್ತಾ ಇದ್ದೀನಿ. ಓಕೆ, ಕೂಲ್. ಮಿಸ್ಟರ್, ನಾನು ಹೋಗ್ತಿದ್ದೀನಿ ಅಂದೆ. ಹೌದಾ? ಕೇಳಿಲಿ, ನಾನು ಹಿಂಗೇನೋ ಹೇಳಬೇಕು. ಫೈನಲಿ ಅದೇನಿದೆಯೋ ಬೇಗ ಬೇಗ ಹೇಳು, ನನ್ಗಂತೂ ಟೈಮ್ ಇಲ್ಲ, ನನಗೆ ಲೇಟ್ ಆಗ್ತಾ ಇದೆ. ಹೇಳ? ಹೇಳು. ಹೇಳೇ ಬಿಡ್ಲಾ? ಹಾ ಹೇಳು. ನೀನು ನಾನು ನೀನು ನಾನು ಅದು ಅದು ಎರಡು 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 ಅಂದ್ರೆ ನಾವಿಬ್ರು ಬೇರೆ ಬೇರೆ ಚಪ್ಪಲಿ ಹಾಕೊಂಡು ಹೋಗ್ತಿದ್ಯಾ ನೋಡು ನೀನು. ಹಲೋ ಮಿಸ್ಟರ್, ಇದೆಲ್ಲ ಈಗಿನ ಕಾಲಕ್ಕೆ
ಟ್ರೆಂಡು. ಓ. ನಿನಗಿವೆಲ್ಲ ಎಲ್ಲ ಅರ್ಥ ಆಗುತ್ತೆ, ಇದು ನಿನಗೆ ಯಾವತ್ತೂ ಅರ್ಥ ಆಗೋದಿಲ್ಲ. ಯು ವಿಲ್ ನೆವರ್ ಗೆಟ್ ಇಟ್ ಅಂಡ್ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಇಟ್. ಎಕ್ಸ್ಕ್ಯೂಸ್ ಮೀ, ನನಗೆ ಕಾಲ್ ಬರ್ತಿದೆ, ಒಂದು ನಿಮಿಷ. ಓಕೆ. Hello. Hi. Yes, baby. Tell me. Yeah, handsome hunk. What are you doing? ಏನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದ? So sweet of you, baby. One second, be on call. ಮಿಸ್ಟರ್, ನಾನು ಇವಾಗ ಬ್ಯುಸಿ ಇದ್ದೀನಿ. ಸೊ ನಿಂದೇನು ಕೆಲಸ ಇದೆಯೋ ಹೋಗಿ ನೋಡ್ಕೊ, ಯಾಕಂದ್ರೆ ನಾನು ವಾಪಸ್ ಬರೋದು ಲೇಟ್ ಆಗುತ್ತೆ. ಯು ಜಸ್ಟ್ ಕ್ಯಾರಿ ಆನ್. ಬೇಬಿ. ಯಾ, ಐ ಆಮ್ ಕಮಿಂಗ್. ಎಸ್ ಎಸ್, ಆಫ್ ಕೋರ್ಸ್ ಐ ವಿಲ್ ಸೀ ಯು ದೇರ್. ಯಾ, ಬೈ. ಬ್ಲಾಕ್ ಬಸ್ಟರ್ ಡೈರೆಕ್ಟ್ರೇ, ಫಸ್ಟ್ ವಿಡಿಯೋ ಬಗ್ಗೆ ಅಂತ ಹೇಳೋಣ. ವಿಡಿಯೋ ಐ ಥಿಂಕ್ ಅರ್ಧ ವಿಡಿಯೋ ಎಲ್ಲಿ ನಾವು ಬರೇ ಆ ಕಡೆ ತಿರ್ಕೊಂಡೆ ಡ್ಯಾನ್ಸ್ ಮಾಡ್ತೀವಿ, ಆ ಥರದ್ದು ಒಂದು ಕಾನ್ಸೆಪ್ಟ್ ಅದು. ಬಟ್ ಯು ಡಿಡ್ ಜಸ್ಟಿಸ್ ಫಾರ್ ದಟ್. ಅದೇನು ಕಾನ್ಸೆಪ್ಟ್ ಇತ್ತು ತುಂಬ ಚೆನ್ನಾಗಿ, ಅಂದರೆ ಫುಲ್ ಫ್ರೀ ಆಗಿ ಒಳ್ಳೆ ಎನರ್ಜಿ ಜೊತೆಗೆ ನೀವು ಪರ್ಫಾರ್ಮ್ ಮಾಡಿದ್ರಿ ಅಲ್ಲಿ. ಥ್ಯಾಂಕ್ ಯು ಸರ್. ಕಮಿಂಗ್ ಟು ದ ಆಕ್ಟ್, ಯು ಆರ್ ಅ ವೆರಿ ಇಂಟೆಲಿಜೆಂಟ್ ಆಕ್ಟರ್. ತುಂಬ ಚೆನ್ನಾಗಿ ಪುಲ್ ಆಫ್ ಮಾಡ್ತೀರಾ. ಏನು ಕ್ಯಾರೆಕ್ಟರ್ ಕೊಟ್ಟರು ಇದನ್ನು ಅಷ್ಟೇ ಚೆನ್ನಾಗಿ ಪುಲ್ ಆಫ್ ಮಾಡಿದ್ರಿ ನೀವು. ಯು ಮೇಕ್ ಅಸ್ ಬಿಲೀವ್ ದಟ್ ಯು ಆರ್ ದಟ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸೊ ಮಚ್. ಪ್ರೇಮ ಮ್ಯಾಮ್. ಮನೀಶ್, ಚೆನ್ನಾಗಿ ಮಾಡಿದ್ರಿ ನೀವು. ಪೂಜಾ, ಆ ಸಾಂಗ್ ಮತ್ತೆ ಇಲ್ಲಿ ಮಾಡಿದ್ದು ಎರಡೂ ಇಷ್ಟ ಆಯಿತು ನನಗೆ. ಲವ್ಲಿ ಆಗಿತ್ತು. ಇನ್ನೊಂದು ಸ್ವಲ್ಪ ಎನರ್ಜಿ. ಓಕೆ, ಎಸ್ ಮ್ಯಾಮ್. ಗುಡ್. ಥ್ಯಾಂಕ್ ಯು ಮ್ಯಾಮ್. ಮನೀಶ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೊಸ ಹವಾ ಕ್ರಿಯೇಟ್ ಮಾಡಿರೋಂಥ ಯುವರೇ, ಥರ್ಡ್ ಹೀರೋಯಿನ್ಗೆ ಏನಾದರೂ ಅವಕಾಶ ಇದ್ದಿದ್ರೆ ಹೇಳಿ, ನಾವು ಪೂಜಾವ್ರನ್ನ ಕಳಿಸ್ಬಿಡ್ತೀವಿ ನಿಮ್ಮ ಪಿಕ್ಚರ್ಗೆ. ಅದೇ ನೆಕ್ಸ್ಟ್ ಸಿನಿಮಾ ನೋಡೋಣ ಅಫ್ಕೋರ್ಸ್. ಇದು ಬಟ್ ಶುರುವಿನಿಂದ ಲಾಸ್ಟ್ ತನಕ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್. ಸಂಪದ. Hi Pooja. Hi. It was amazing. It was, both of you were amazing. ಥ್ಯಾಂಕ್ ಯು ಸೋ ಮಚ್. Thank you. ಎಷ್ಟು ಸ್ಟಾರ್ ರೇಟಿಂಗ್ಸ್ ಆಗುತ್ತೆ ಅಂತ ನೋಟನಾ? ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ 4. ನಿಶ್ವಿಕಾ 4.5. 4.5. ಸೂಪರ್, ಒಳ್ಳೆ ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಆದರೆ ಈಗ OG ಸ್ಟಾರ್ ಜೊತೆ ನಾವು ಯಾಕೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಪರ್ಫಾರ್ಮ್ ಮಾಡಬಾರ್ದು ಅಲ್ವಾ? ನೀವು ಎಲ್ಲಾ ಕಡೆ ಬರೀ ಇವರಿಬ್ರು ಜೊತೆನೇ ಹೋಗಿ ಡ್ಯಾನ್ಸ್ ಮಾಡ್ತೀರಾ. ಇವತ್ತು ಫಾರ್ ಅ ಚೇಂಜ್ ಮಹಾನಟಿಯರ ಜೊತೆ ಡ್ಯಾನ್ಸ್ ಮಾಡಿ, ಓಕೆನಾ? ಸೊ ಎಲ್ಲ ಹುಡುಗಿರು ಹೋಗಿ ಅವ್ರ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಬನ್ನಿ. ಮ್ಯೂಸಿಕ್. ಬಟ್ ಇವರೇ ಇಷ್ಟು ನಟಿಯರ ಜೊತೆ ಹೆಜ್ಜೆ ಹಾಕಿದ್ದು ಹೆಂಗ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಜಾಸ್ತಿ ಎನರ್ಜಿ ಬಂತು ನನಗೆ. ತುಂಬಾ ಖುಷಿ ಆಯ್ತು ಈ ಶೋ ನೋಡಿ. ಅಂಡ್ ಲೈಕ್ ಇಷ್ಟೊಂದು ಜನ ಎಲ್ಲ ಫ್ಯೂಚರ್ ಹೀರೋಯಿನ್ಸ್, ನಿಮ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಲೈಕ್ ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಟ್ಯಾಲೆಂಟ್ ಇದೆ ಅಂಡ್ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡದಾಗಿ ಬೆಳಿತೀರಾ. ಅಂಡ್ ದೇವರ ಆಶೀರ್ವಾದ ನಿಮ್ ಎಲ್ರ ಮೇಲೆ ಇರಲಿ. ಗರ್ಲ್ಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಂಡ್ ಈಗ ಆಕ್ಚುಲಿ ಯುವ ಅವರ OG ಬಂಗಾರೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವಾಗ್ಲೂ ಪ್ರೀತಿ ತೋರಿಸಿದ್ದಾರೆ, ಪ್ರೀತಿ ತೋರಿಸ್ತಾನೆ ಇರ್ತಾರೆ. ಇವತ್ತು ಇಲ್ಲಿದ್ದೀನಿ, ನಿಮ್ ಮುಂದೆ ಎಲ್ಲ ನಿಂತಿದ್ದೀನಿ ಅಂದ್ರು ಖಂಡಿತ ಅವರು ಒಂದು ದೊಡ್ಡ ಕಾರಣ. ಅಂಡ್ ಯಾವತ್ತೂ ಅವ್ರು ತೋರಿಸೋ ಪ್ರೀತಿಗೆ ಮನ್ಸಿಂದ ಹೇಳೋದು ತುಂಬಾ ಕಷ್ಟ. ಅವ್ರು ಯಾವಾಗ್ಲೂ ಮನ್ಸಲ್ಲಿ ಇಟ್ಕೊಂಡಿರ್ತೀನಿ. ಅಂಡ್ ಆ ಋಣ ಅಂತ ಹೇಳ್ತಾರಲ್ಲ, ಅದನ್ನ ಯಾವತ್ತೂ ತೀರ್ಸಕ್ ಆಗೋದಿಲ್ಲ. ನಮ್ಮ ಮಹಾನಟಿ ಪ್ರೋಗ್ರಾಮ್ ಬಂದಿದ್ದು ಹೆಂಗ್ ಅನ್ಸ್ತು ಯುವಾರ? ಈ ಪ್ರೋಗ್ರಾಮ್ ನಡೆಸ್ತಿರೋದು ಅಥವಾ ಮಾಡ್ತಿರೋ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಇವ್ರು ಹೇಳ್ದಂಗೆ ಸಿನಿಮಾಗೆ ಬರೋಕ್ ಮುಂಚೆ ಎಷ್ಟೊಂದು ಪ್ರಿಪ್ರೇಷನ್ ಮಾಡಿ, ಎಷ್ಟೊಂದು ಥರ ಆ್ಯಕ್ಟ್ಗಳು ಮಾಡಿ, ತುಂಬ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಂಡಸ್ಟ್ರಿಗೆ ಎಂಟ್ರಿ ಆಗೋದಿದೆಯಲ್ಲ, ಅದು ತುಂಬ ಒಳ್ಳೆ ಕೆಲಸ ಜಿ ಚಾನಲ್ ಮಾಡ್ತಿರೋದು. ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಒಳ್ಳೆ ಫ್ಯೂಚರ್ ಇದೆ. ಆಲ್ ದ ಬೆಸ್ಟ್. ನೀವು 3 ಜನ ಬಂದ್ರಿ, ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಇಷ್ಟೊತ್ತು ಇದ್ರಿ, ಹಾಗೇನೆ ಚಿತ್ರದ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರು ಕಾಣಿಕೆ. ಥ್ಯಾಂಕ್ ಯು
ಯು ಸೋ ಮಚ್. ಬರಲಿ ಚಪ್ಪಾಳೆ ಏಕ ಚಿತ್ರತಂಡ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ನಟನೆಯ ಸವಾಲುಗಳನ್ನ ಎದುರಿಸಿ ಗಾಂಧಿನಗರದ ಕಡೆ ಸ್ಪೀಡ್ ಆಗಿ ಹೆಜ್ಜೆ ಇಡ್ತಾ ಇರುವಂತಹ ಪ್ರತಿಭೆ. ಇಂಟ್ರೊಡ್ಯೂಸಿಂಗ್ ತೀರ್ಥಹಳ್ಳಿಯ ಮಾನ್ಯ ರಮೇಶ್. ಈಗ ಬರ್ತಿದ್ದಾರೆ ದ ಸ್ಟಾರ್ ಆಫ್ ದ ಈವ್ನಿಂಗ್, ದ ಡ್ರೀಮ್ ಕ್ವೀನ್ ಆಫ್ ಸ್ಯಾಂಡಲ್ವುಡ್, ಮಾನ್ಯ ರಮೇಶ್. ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಮಾನ್ಯ. ಥ್ಯಾಂಕ್ ಯು. ಡ್ರೀಮ್ ಕ್ವೀನ್ ಆಗಿ ಅಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಅಂಡ್ ಅದನ್ನ ಇಷ್ಟು ಸೊಗಸಾಗಿ ಚಿತ್ರೀಕರಣ ಮಾಡಿರೋದು ನಮ್ಮ ಬಾಬಿ. ಸೊ ಹಾಗಾದ್ರೆ ಈಗ ಸೀನ್ ಮಾಡೋದಕ್ಕೆ ರೆಡಿನಾ? ಹಾ. ಗುಡ್ ಲಕ್ ಮಾನ್ಯ. ಥ್ಯಾಂಕ್ ಯು. Good luck. The Best Actress Award goes to Manya Ramesh. ಈ ದಿನ ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೊಟ್ಟಿದ್ದಾರೆ. ನನ್ನ ಈ ಜರ್ನಿಯಲ್ಲಿ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಲೈಫ್ ಟೈಮ್ ಚಿರಋಣಿಯಾಗಿರ್ತೀನಿ. ಅಫ್ಕೋರ್ಸ್ ನನ್ನ ಅಭಿಮಾನಿಗಳು. ನೀವು ನನ್ನ ಬಗ್ಗೆ ಹೆಮ್ಮೆ ಪಡೋ ಹಾಗೆ ಇನ್ನೂ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಲವ್ ಯು ಆಲ್. ಪಪ್ಪ ಪಪ್ಪ, ನಿಮ್ಗೆ ಇವತ್ತೇನೋ ಒಂದು ಸರ್ಪ್ರೈಸ್ ಇದೆ. ಏನಂತ ಗೆಸ್ ಮಾಡಿ ನೋಡೋಣ. ಬೇಗ ಹೇಳು, ನಾನು ಆಫೀಸ್ಗೆ ಹೋಗ್ಬೇಕು. ಪಪ್ಪ ನೋಡಿ, ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಿದೆ. ಫೈನಲಿ ನನಗೊಂದು ಅವಾರ್ಡ್ ಸಿಕ್ತು ಪಪ್ಪ. ನಿನಗೆ ಮಾಡೋಕೆ ಬೇರೆ ಏನು ಕೆಲಸ ಇಲ್ವಾ? ಛೀ. ಅಮ್ಮ ನೋಡಿ, ನನಗೆ ಅವಾರ್ಡ್ ಬಂದಿದೆ. ನನ್ನನ್ನ ಅಮ್ಮ ಅಂತ ಕರಿಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳ್ಬೇಕು? ನಿಮ್ಮಮ್ಮ ಸತ್ತೋದ್ಮೇಲೆ ಈ ಮನೆಗೆ ನಿಮ್ಮಪ್ಪ ಅನ್ನಿಸ್ಕೊಂಡವನಿಗೆ ಹೆಂಡತಿಯಾಗಿ ಬಂದಿರೋಳು ಅಷ್ಟೇ ನಾನು. ನಿಮ್ಮಮ್ಮ ಆಗೋಕಲ್ಲ, ಗೊತ್ತು ತಾನೇ? ಅದು ನನಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಿರೋದು. ಏನೋ ನ್ಯಾಷನಲ್ ಅವಾರ್ಡ್ ಬಂದಂಗೆ ಬಿಲ್ಡಪ್ ಕೊಡ್ತಾ ಇದೆಯಾ? ಈ ಮೂತಿನ ಯಾವ ಸಿನಿಮಾದವ್ರು ನೋಡ್ತಾರೆ? ನಿನ್ನಂತೋಳ್ಗೆ ಬೆಸ್ಟ್ ಆಕ್ಟ್ರೆಸ್ ಅಂತ ಅವಾರ್ಡ್ ಕೊಟ್ರೆ ಆ ಅವಾರ್ಡ್ಗೆನೆ ಬೆಲೆ ಕಮ್ಮಿ ಆಗುತ್ತೆ. ನಿನ್ನ ಮುಖನ 5 ನಿಮಿಷ ನೋಡೋಕ್ಕೆ ಇರಿಟೇಷನ್ ಆಗುತ್ತೆ. ರಂಗ, ಕಾರ್ತೆಗೆ. ಅಮ್ಮ ನೋಡು, ನನಗೆ ಅವಾರ್ಡ್ ಬಂದಿದೆ. ನೀನಾದ್ರೂ ಈ ಅವಾರ್ಡ್ನ ನೋಡಮ್ಮ. ನನ್ನ ಹೆಸರನ್ನ 100 ಜನ ಕರೆಯೋದನ್ನ ನೋಡೋದಕ್ಕೆ ನೀನಿರ್ಬೇಕಿತ್ತು. ನಾನು ಬೇಜಾರಾಗಿ ಸುಸ್ತಾಗಿ ಕೆಲಸ ಮಾಡಿ ಬಂದಾಗ ನನ್ನ ಖುಷಿಯಿಂದ ತಪ್ಕೊಂಡು ಮುದ್ದಾಡೋದಕ್ಕೆ ನೀನಿರ್ಬೇಕಿತ್ತು ಅಮ್ಮ. ಹೊರಗಡೆ ನಟಿಯಾಗಿ ನನಗೆ ಒಳ್ಳೆ ಹೆಸರಿದೆ, ಆದ್ರೆ ನಮ್ಮ
ಅಮ್ಮ, ನೀನ್ ಯಾಕೆ ನನ್ನ ಇಷ್ಟು ಬೇಗ ಬಿಟ್ಟು ಹೋದೆ? ನಿಂಗೂ ನಾನು ಬೇಡ ಆಗಿದ್ನ? ನನ್ನ ಈ ಅವಾರ್ಡಿಗೆ ಈ ಮನೇಲಿ ಯಾರು ಬೆಲೆನೇ ಕೊಡ್ತಿಲ್ಲ. ಯಾರು ಇಲ್ಲ ಅಂತ ಬೇಜಾರಲ್ಲಿದ್ದಾಗ ಮಗಳೇ ನಿಂಗೆ ನಾನಿದ್ದೀನಿ ಅಂತ ಧೈರ್ಯ ತುಂಬೋದಕ್ಕೆ ನೀನಿರ್ಬೇಕಿತ್ತು. ಇವಾಗ ನನಗೆ ಯಾರಿದ್ದಾರೆ ಇಲ್ಲಿ? ನನ್ನ ಈ ಖುಷಿನ ಯಾರ ಹತ್ರ ಹೇಳ್ಕೊಂಡ್ಲಿ ಅಮ್ಮ? ನೀನ್ ಯಾಕೆ ನನ್ನ ಇಷ್ಟು ಬೇಗ ಬಿಟ್ಟು ಹೋದೆ? ಯಾಕೆ ನನ್ನ ಬಿಟ್ಟು ಹೋದೆ ಅಮ್ಮ? Got it. ಪ್ರಭು ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರ ಸಪೋರ್ಟ್ಗೆ. ಥ್ಯಾಂಕ್ ಯು. ಮಾನ್ಯ, ಫಸ್ಟ್ಲಿ ಯು ಲುಕ್ ಬ್ಯೂಟಿಫುಲ್. ಹೇರ್ ಸ್ಟೈಲ್ ಆಗಿರ್ಬೋದು, ಆ ಕಲರ್, ಎವ್ರಿಥಿಂಗ್, ಯು ಆಕ್ಚುಲಿ ಲುಕ್ ಲೈಕ್ ಎ ಪ್ರಾಪರ್ ಆಕ್ಟರ್. ತಕ್ಕಂಗೆ ನಿಮ್ಮ ಇಂಟ್ರೋ ಇತ್ತು, ವೆರಿ ವೆಲ್ ಕ್ಯಾರಿಡ್ ಆಫ್. ಆ ಒಂದು ಡಿಗ್ನಿಫೈಡ್, ನನಗೆ ಗೊತ್ತು ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಆದರೂ ಆ ಹಂಬಲ್ನೆಸ್ ಇವಾಸ್ ಸೋ ವೆಲ್ ಡನ್. ಅಲ್ಲಿಂದ ಕಂಟಿನ್ಯೂ ಆದ ನಿಮ್ಮ ಆಕ್ಟ್. ನನ್ನ ಪ್ರಕಾರ ಐ ಥಿಂಕ್ ಅಮ್ಮ ನೆನ್ಸ್ಕೊಂಡು ಆ ಒಂದು ಬಿಟ್ಟು ನೀವು ಪೂರ್ತಿ ಡೈಲಾಗ್ನ ಅದೇ ಇಂಟೋನೇಷನ್, ಅದೇ ಅಳುನಲ್ಲಿ ಹೇಳ್ದೆ, ಒಂದು ಆ ದುಃಖನ ಕಂಟ್ರೋಲ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅಥವಾ ಬ್ರೇಕ್, ಆ ಒಂದು ವಾಯ್ಸ್ ಬ್ರೇಕು ಅಥವಾ ಆ ಒಂದು ಗ್ರ್ಯಾಜುಲಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. But overall it was a very well attempt. So good luck to you, Manya. Good luck. Thank you ma'am. ಥ್ಯಾಂಕ್ ಯು ಪ್ರಭು ಸರ್. ಥ್ಯಾಂಕ್ ಯು ಸುಮಿತ್ರಮ್ಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾನ್ಯ ಅವರ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್. ತರುಣ್ ಅವರೇ 4.5. 4.5. Thank you sir. ಪ್ರೇಮ ಮ್ಯಾಮ್ 4. Thank you ma'am. ನಿಶ್ವಿಕಾ 4. Thank you ma'am. 4.5. ಸನ್ಮಾನ್ಯ ಮಾನ್ಯ ಅವರೇ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೀರೋಯಿನ್ ಇಂಟ್ರೊಡಕ್ಷನ್ ಸುತ್ತಲ್ಲಿ ಲೆಟ್ಸ್ ಇಂಟ್ರೊಡ್ಯೂಸ್ ಮಹಾನಟಿ ಜೂನಿಯರ್ ಪ್ರೇಮ ಮೇಡಮ್, ಮಂಗಳೂರಿನ ವಂಶಿ. ಇದು ಒಂದು ಡ್ರೀಮ್ ಸೀಕ್ವೆನ್ಸ್ ತರ ಇತ್ತು ವಂಶಿ. ಯಾರು ಶೂಟ್ ಮಾಡಿರೋರು ಡೆಫಿನೆಟ್ ಆಗಿ ನಮ್ಮ ರವಿ ಸರ್ ಅವ್ರ ಅಭಿಮಾನಿ ಆಗಿರ್ತಾರೆ. ಹೇ DJ ಮಧು, ಬಹುಮುಖ ಪ್ರತಿಭೆ, ಸೂಪರ್ ಮಗ. ಆಹಾ ವಂಶಿ, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಬೇಬಿ ನೀನು. ಇಷ್ಟ ಆಯ್ತಾ ನಿಂಗೆ? ತುಂಬಾ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ ಅದ್ರಲ್ಲಿ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಇವಾಗ ಏನ್ ಸೀನ್ ಮಾಡ್ತಿದ್ಯಾ? ಇವಾಗ ಲವ್ ಪ್ರಪೋಸಲ್. ಗುಡ್ ಲಕ್. ಅವ್ನು ಆಕ್ಸೆಪ್ಟ್ ಮಾಡ್ತಾನೆ ಇಲ್ವಾ ನೋಡೋಣ. ಹಾಯ್ ವಂಶಿ. ಹಾಯ್ ಸಂಜು. ಏನ್ ಸಡನ್ ಆಗಿ ಫೋನ್ ಮಾಡಿ ಬರಕ್ ಹೇಳಿದೆ? ಏನ್ ವಿಷಯ? ಸಮಥಿಂಗ್ ಸ್ಪೆಷಲ್? ತುಂಬಾ ತುಂಬಾ ಸ್ಪೆಷಲ್. ಓ ಅದಕ್ಕೆನಾ ಇಷ್ಟು ಸ್ಪೆಷಲ್ ಆಗಿ ರೆಡಿಯಾಗಿ ಬಂದಿರೋದು? ಏನ್ ವಿಷಯ ಅಂತಾನಾದ್ರೂ ಹೇಳು. ಸಂಜು, ಈ ಅಟ್ರಾಕ್ಷನ್, ಕ್ರಶ್, ಲವ್ ಎಂತ ಬೆಸ್ಟ್ ಫೀಲಿಂಗ್ಸ್ ಅಲ್ವಾ?
ನಾವು ಇಷ್ಟಪಟ್ಟವನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ದಂತೆ ಖುಷಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ವಂಶಿ ಏನೇನೋ ಮಾತಾಡ್ತಿದ್ಯಾ, ಏನ್ ಲವಲ್ ಬಿದ್ದಿದ್ಯಾ? ಸಂಜು, ನಿಂಗೆ ಲವ್ ಎಟ್ ಫಸ್ಟ್ ಸೈಟ್ ಮೇಲೆ ನಂಬಿಕೆ ಇದೆಯಾ? ಇಲ್ಲ. ಓ ಓಕೆ. ನಿಗೊಂದು ವಿಷಯ ಗೊತ್ತಾ ಸಂಜು, ನಾವು ಇಷ್ಟಪಟ್ಟವನ್ನ ನೋಡಿದ ತಕ್ಷಣ ನಮ್ಮ ಮೆದುಳಲ್ಲಿ 12 ಪಾರ್ಟ್ಸ್ ಆಕ್ಟಿವ್ ಆಗುತ್ತಂತೆ. ಆಗ ನಮ್ಮ ಮನಸ್ಸು ಖುಷಿ ಪಡಿಸೋ 3 ಕೆಮಿಕಲ್ಸ್ ಡೊಪಾಮೈನ್, ಆಕ್ಸಿಟೋಸಿನ್ ಅಂಡ್ ನೋರೋಪೈನ್ಫ್ರಿನ್ ಜನರೇಟ್ ಆಗುತ್ತೆ. ಇದಿಷ್ಟು ಕೂಡ 0.2 ಸೆಕೆಂಡಲ್ಲಿ ಆಗುತ್ತಂತೆ. ಗೊತ್ತಾ ಸಂಜು? ನಂಗಿದ್ರಲ್ಲ ನಂಬಿಕೆನೇ ಇಲ್ಲ. ಅಯ್ಯೋ, ನಾನು ನಂಬಿರ್ಲಿಲ್ಲ ಅವನ್ನ ನೋಡೋವರೆಗೂ. ಇದೆಲ್ಲ ನಿನ್ನೆ ಮೊನ್ನೆನೂ ಆಗಿರೋದಲ್ಲ. ಚಿಕ್ಕ ವಯಸ್ಸಿಂದನೂ ನಾನು ಅವನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅವನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ. ಬಟ್ ಇಷ್ಟು ವರ್ಷ ನಾನು ಅವನಿಗೆ ಹೇಳ್ಕೊಂಡೇ ಇಲ್ಲ. ನನ್ನ ಪ್ರೀತಿನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ಹೇಳ್ಕೊಂಡ್ರೆ ಎಲ್ಲಿ ಬಿಟ್ಟು ಹೋಗ್ತಾನೋ, ದೂರ ಆಗ್ತಾನೋ ಅನ್ನೋ ಭಯ ನನಗೆ. ಹೇ ದಡ್ಡಿ, ಇದನ್ ಇಷ್ಟೊಂದು ಒಳ್ಳೆ ಹುಡುಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನ್ಸಿರೋ ಹುಡುಗಿ. ನಿನ್ ಪ್ರೀತಿನ ಯಾರು ಬೇಡ ಅಂತಾರೆ ಹೇಳು? ಪ್ರೀತಿನ ಹೇಳ್ಕೊಂಡ್ಬಿಡು. ಯಾರಿಗೊತ್ತು, ನಿನಗೋಸ್ಕರ ಅವನು ಕಾಯ್ತಿರ್ಬೋದು ಅಲ್ವಾ? ಐ ಲವ್ ಯು. ಐ ಲವ್ ಯು ಅಂತ ಹೇಳೋದು ಈಸಿನಾ ಅಥವಾ ಕಷ್ಟನಾ? ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ಹೇಳಿಲ್ಲ, ನನಗೂ ಯಾರು ಹೇಳಿಲ್ಲ. ವಂಶಿ, ಐ ಲವ್ ಯು ಈ ತರ ಸುಮ್ಮನೆ ಹೇಳೋದು ಈಸಿ, ಆದ್ರೆ ಪ್ರೀತಿಸೋರ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋದು ಕಷ್ಟ. ಹೌದು, ಅದರಲ್ಲೂ ಒಂದು ಹೆಣ್ಣು ಬಾಯ್ಬಿಟ್ಟು ಹೇಳೋದು ತುಂಬಾ ಕಷ್ಟ. ಯಾಕಂದರೆ ಅದರಲ್ಲಿ ಟನ್ಗಟ್ಟಲೆ ನಂಬಿಕೆ, ಕಿಲೋಗಟ್ಟಲೆ ಆಸೆ, ಗ್ರಾಮ್ನಷ್ಟು ಭಯ ಇರುತ್ತೆ. ಅದಕ್ಕೆ ಯಾವಾಗ ಕೊನೆ ಉಸಿರಿರೋವರೆಗೂ ಇವನ ಜೊತೆನೇ ಇರ್ಬೇಕನ್ಸುತ್ತೋ ಆವಾಗ ಮಾತ್ರ ಅವನಿಗೆ ಹೇಳ್ಬೇಕನ್ಸುತ್ತೆ. ಆ್ಯಕ್ಚುಲಿ ಹೇಳೋದಕ್ಕಿಂತ ಹೇಳ್ದೇ ಇರೋದು ತುಂಬಾ ಕಷ್ಟ. ಹೌದು, ಕಷ್ಟ. ಬರೀ ಹೇಳೋದಷ್ಟೇ ಅಲ್ಲ, ನಾಳೆ ನಮ್ಗೆ ಹುಟ್ಟೋ ಮಕ್ಕಳು ಮೊಮ್ಮಕ್ಕಳಿಗೂ ಹೇಳ್ತೀನಿ, ಅವನು ನನ್ನ ಹಿಂದೆ ಬಿದ್ದಿದ್ದಲ್ಲ, ನಾನೇ ಅವನ ಹಿಂದೆ ಬಿದ್ದು ಪ್ರೀತಿ ಮಾಡಿದ್ದು ಅಂತ. ಅಷ್ಟೇ ಅಲ್ಲ, ಅವನಿಗೆ ಪ್ರತಿದಿನ ಪ್ರಪೋಸ್ ಮಾಡ್ತೀನಿ, ಅವನ್ನ ಪುಟ್ಟ ಮಗು ಥರ ನೋಡ್ಕೋತೀನಿ, ಅವನ ಪ್ರತಿ ಖುಷಿಗೆ ನಾನು ಕಾರಣ ಆಗಿರ್ತೀನಿ. ಹಾ, ಅದೆಲ್ಲ ಸರಿ, ಆದ್ರೆ ಅವನು ಕೆಟ್ಟವನಾಗಿದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಅವನ್ ನಿನ್ನಷ್ಟು ಓದಿಲ್ಲ ಅಂದ್ರೆ? ನಾನು ಓದಿದ್ದೀನಿ ತಾನೆ. ಅವನಿಗೆ ಮಾಡಕ್ ಕೆಲ್ಸನೇ ಇಲ್ಲ ಅನ್ಕೋ. ನಾನು ದುಡ್ಡು ಸಾಕ್ತೀನಿ. ವಂಶಿ, ನಿನ್ ಪ್ರೀತಿಲಿ ಪೀಕಿಗೆ ಹೊಟ್ಟೋಗಿದ್ಯಾ. ನಿನ್ನ ಹತ್ರ ಹೇಳಕ್ ನನಗೇನೂ ಇಲ್ಲ. ಹೌದು, ಆ ಹುಡುಗ ಯಾರು? ಸಂಜು, ನಾನು ಇಷ್ಟಪಡ್ತಿರೋದು ನಿನ್ನೆ. ಐ ಲವ್ ಯು ಸಂಜು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಕಡೆದ್ ಸರ್ ಕಟ್ಟಿಟ್ಟು ಹೇಳೋವರೆಗೂ ಇಬ್ರು ಎಷ್ಟು ಇನ್ವಾಲ್ವ್ ಆಗಿದ್ರಂದ್ರೆ ಆ ಇನ್ವಾಲ್ವ್ಮೆಂಟ್ ನನಗೆ ಬಹಳ ಇಷ್ಟ ಆಯ್ತು. ಆ್ಯಂಡ್ ವಂಶಿಗೆ ನೀವು ಸಾಥ್ ಕೊಟ್ಟಿದ್ದು ನಮಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ವಂಶಿ, ಇಂಟ್ರೊಡಕ್ಷನ್ ಹೆಂಗಿತ್ತು, ಈ ಸೀನ್ ಹೆಂಗಿತ್ತು ಕೇಳೋಣವಾ? ಡೈರೆಕ್ಟ್ರೆ. ಹಾಯ್ ವಿಹಾನ್. ಹಾಯ್ ಸರ್. ಹಾಯ್ ವಂಶಿ. ಹಾಯ್ ಸರ್. ವಿಡಿಯೋ ವೆರಿ ವೆಲ್ ಶಾರ್ಟ್, ಚೆನ್ನಾಗಿದೆ. ಬರೀ ಶಾರ್ಟ್ಸ್ ಮೇಲೆ ಹೋಗೋದ್ರಿಂದ, ಎಕ್ಸ್ಪ್ರೆಷನ್ಸ್ ಮೇಲೆ ಹೋಗೋದ್ರಿಂದ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿರೋದ್ರಲ್ಲಿ. ಥ್ಯಾಂಕ್ ಯು. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಆಕ್ಟಿಂಗ್ ಅಂತ ಬಂದಾಗ ಐ ಥಿಂಕ್ ಇದೆಲ್ಲ ತುಂಬಾ ನಿಮ್ಗೆ ಒಂಥರ ಈ ನೀರು ಕುಡಿದಷ್ಟು ಈಸಿ ತರ ಆಗ್ಬಿಟ್ಟಿದೆ ನಿಮ್ಗೆ. ಐ ಥಿಂಕ್ ಇಲ್ಲ ನೀವೇ ಏನಾದರೂ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಬೇಕು, ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನೆಕ್ಸ್ಟ್ ಏನಾದರೂ ಬೇರೆ ಕೊಡ್ಬೇಕು ನಿಮಗೆ. ವೆರಿ ವೆಲ್ ಡನ್, ಬೋತ್ ಆಫ್ ಯು, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮಾ ಮ್ಯಾಮ್. ವಂಶಿ ನಿಂದು ಇಂಟ್ರೊಡಕ್ಷನ್ ಸೀನ್ ತುಂಬ ಚೆನ್ನಾಗಿತ್ತು. ವಿಹಾನ್ ಯು ಸಪೋರ್ಟೆಡ್ ಅ ವೆರಿ ವೆಲ್. ತುಂಬ ಚೆನ್ನಾಗಿ ತೊಗೊಂಡೋದ್ರಿ. ಅಂದರೆ ಬಿಗಿನಿಂಗ್ ಇಂದ ಎಂಡ್ವರೆಗೂ ತುಂಬ ಚೆನ್ನಾಗಿತ್ತು. ವಂಶಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ಇನ್ನು ಕಷ್ಟದ ಕ್ಯಾರೆಕ್ಟರ್ಸ್ ನೀನು ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ್ಯಾಟ್. ಓಕೆ, ಗುಡ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ವಂಶಿ, ನಾವೆಲ್ಲ ಇಷ್ಟು ಎಂಜಾಯ್ ಮಾಡೋ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ, ನೀವು ಸುಮ್ಮನೆ ಡೈಲಾಗ್ ಒಪ್ಪಿಸ್ತಾ ಇಲ್ಲ. ಪ್ರತಿಯೊಂದು ಡೈಲಾಗ್ನು ಅರ್ಥ ಮಾಡ್ಕೊಳ್ತಾ ಇದೀರಾ, ಪ್ರತಿಯೊಂದು ವರ್ಡ್ಗೂ ಕಾನ್ಸಂಟ್ರೇಟ್ ಮಾಡ್ತಾ ಇದೀರಾ. ನಿಮ್ ವರ್ಡ್ಸ್ ಮಾತ್ರ ಅಲ್ಲ, ಅವ್ರು ಮಾತಾಡ್ಬೇಕಾದ್ರು ಅದು ಗಮನ ಕೊಡ್ತಾ ಇದೀರಾ. ದಟ್ಸ್ ವೈ ಇಟ್ ಇಸ್ ಹೋಲ್ಡಿಂಗ್ ಅಸ್ ಸೋ ವೆಲ್. ಥ್ಯಾಂಕ್ ಯು ಸರ್. ಗುಡ್ ಲಕ್ ವಿಹಾನ್. ತುಂಬಾ ಚೆನ್ನಾಗಿತ್ತು ಇಬ್ಬರದು. ಥ್ಯಾಂಕ್ ಯು ರಮೇಶ್ ಸರ್. ವಂಶಿ ಅವರ ಈ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಅಂಡ್ ವಿಹಾನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತರುಣ್ ಅವರೇ. ಫಾರ್ ದಿ ಫಸ್ಟ್ ಟೈಮ್ ನಾನು ಸ್ಟಾರ್ ಕೊಡೋದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ಬೇರೆದೆಲ್ಲ ನೋಡಿದಾಗ ಅದೇನೋ ಹಿಂಗೆ ಹಂಗೆ ಅಂತ ಅನ್ಸುತ್ತೆ. ಈ ಹುಡುಗಿ ರಾಹುಲ್ ದ್ರಾವಿಡ್ ತರ ಎಲ್ಲೋ ಇಲ್ಲಿ ನಿಂತ್ಕೊಂಡು ಹಿಂಗೆ ಎಷ್ಟು ಹೊಡೆದ್ರು ಅಂದ್ರೆ 100 ಹೊಡೆದಿರ ಸರ್ ಇಲ್ಲಿ ಅಂತ ಗೊತ್ತೇ ಆಗಿರಲ್ಲ. 100 ಹೊಡೆದಿರೋದು ಅನ್ನೋದು ಏನೋ 4 6 ಹಂಗೆ ಅಂತ 1 ರನ್ 2 ರನ್ ತಗೊಂಡು 100 ಹೊಡೆದಿರ್ತಾರೆ. ಸೈಲೆಂಟ್ ಪ್ಲೇಯರ್. ನನಗೆ ಇಟ್ ಇಸ್ ಅ 5. ಥ್ಯಾಂಕ್ ಯು ಸರ್. ಸೂಪರ್. ಅಂಡ್ ನಿಶ್ಚಿತಾ, ಇಟ್ಸ್ ಅ ಬ್ಲಾಕ್ಬಸ್ಟರ್. ವಂಶಿ ಅವರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ಬಸ್ಟರ್ ಪರ್ಫಾರ್ಮೆನ್ಸ್. ಸಣ್ಣ ಉಳಿತಾಯಗಳು ಕೂಡ ಹೇಗೆ ದೊಡ್ಡ ಕನಸುಗಳಾಗಿ ಬದಲಾಗುತ್ತೆ ಅನ್ನೋದಕ್ಕೆ ನಿಮ್ಮ ಜೀವನ ವಿಧಾನವನ್ನ ಬದಲಾಯಿಸುವಂತಹ ಗೋಲ್ಡ್ ಸೇವಿಂಗ್ಸ್ ಅಪ್ಲಿಕೇಶನ್ ಜಾರ್ ಅನ್ನ ನಿಮಗಾಗಿ ಪರಿಚಯ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಜಾರ್ ಆಪ್ ಫೌಂಡರ್ ಆದಂತಹ ಹಾಗೂ ಸಿಇಒ ಆದಂತಹ ಮಿಸ್ಟರ್ ನಿಶ್ಚಯ್ ಅವರನ್ನ ಪ್ಲೀಸ್. ಹಾಗೂ ಇವರ ಜೊತೆಯಾಗಲಿದ್ದಾರೆ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ನಿಶ್ಚಯ್ ಅವರೇ, ಜಾರ್ ಆಪ್ ವಿಷನ್ ಬಗ್ಗೆ ಕೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜಾರ್ ಆ್ಯಪ್ ಒಂದು ಗೋಲ್ಡ್ ಸೇವಿಂಗ್ಸ್ ಆ್ಯಪು. ಗೋಲ್ ಒಂದೇ ಒಂದು, ದಿನನಿತ್ಯ ಜನಗಳಿಗೆ ಗೋಲ್ಡ್ ರೂಪದಲ್ಲಿ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಜಾರಲ್ಲಿ ಸಿಂಪಲ್ಲಾಗಿ ದಿನಕ್ಕೆ 50 100 ನಿಮ್ಮ ಅನುಕೂಲಾನುಸಾರವಾಗಿ ಜಾರಲ್ಲಿ ಸೇವ್ ಮಾಡ್ತಾ ಹೋಗ್ಬೋದು. ಬೇಕಾದಾಗ ಹಣದ ರೂಪದಲ್ಲಿ ಅಥವಾ ಚಿನ್ನದ ರೂಪದಲ್ಲಿ ಅದನ್ನು ಮನೆಗೆ ಡೆಲಿವರ್ ಮಾಡಿಸ್ಕೋಬೋದು. ಜಾರ್ ಆ್ಯಪ್ನಲ್ಲಿ ಕನಿಷ್ಠ ಆಲ್ಮೋಸ್ಟ್ 40 ಲಕ್ಷ ಜನ ಎವ್ರಿ ಡೇ ಸೇವ್ ಮಾಡ್ತಾರೆ. ಇಲ್ಲಿವರೆಗೂ 3 ಕೋಟಿ ಯೂಸರ್ಸ್ ಜಾರ್ ಆ್ಯಪಲ್ಲಿ ದೇಶದಾದ್ಯಂತ ಇದ್ದಾರೆ. ಸೊ ಈಗ ಈ ವೇದಿಕೆಯಲ್ಲಿ ಜಾರ್ ಆಪ್ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ಟಿವಿ ಕಮರ್ಷಿಯಲ್ ನ ಅನಾವರಣ ಮಾಡಲಿದ್ದೇವೆ. ದಯವಿಟ್ಟು ಬಜರ್ ಅನ್ನ ತಗೊಂಡು ಬನ್ನಿ ಪ್ಲೀಸ್. ಆನ್ ದ ಕೌಂಟ್ ಆಫ್ 3, 2, 1. ಇದಕ್ಕಿಂತ ದೊಡ್ಡ ಟಿವಿ ಇದೆಯಾ? ಕಂಟ್ರೋಲ್ ರವಿ, ಕಂಟ್ರೋಲ್. ಮಗು ಸ್ಕೂಲ್ ಅಡ್ಮಿಷನ್ ಉಳ್ಸೋದ್ ಬಿಡ್ವಾ? ಎಷ್ಟು ಬೇಗನಾ ಸರ್? ಕಾರಣ ಹೇಳಿ ಜಾರ್ಕೋಬೇಡಿ. ನಾಳೆ ಮಾಡ್ತೀನಿ, ನಾಳಿದ್ ಮಾಡ್ತೀನಿ ಅಂತ ಕಾರಣ ಹೇಳಿ ಜಾರ್ಕೋಬೇಡಿ. ಜಾರ್ ಆಪ್ ಅಲ್ಲಿ ದಿನ ಉಳಿಸಿ ಚಿನ್ನದಲ್ಲಿ. ಸರ್, ವೀಕೆಂಡ್ ವಿತ್ ರಮೇಶ್ ಅನ್ನ ನೋಡಿದ್ವಿ. ಈಗ ಜಾರ್ ಆಪ್ ಮೂಲಕ ಸೇವಿಂಗ್ಸ್ ವಿತ್ ರಮೇಶ್. ನನಗೆ ಬಹಳ ಆಶ್ಚರ್ಯ ಇದೆ ಏನಂದ್ರೆ, ಬಂದ ತಕ್ಷಣ ಕನ್ನಡದಲ್ಲಿ ಮಾತಾಡೋಕೆ ಮಾಡಿಸ್ತಾರೆ. ಬಿಗ್ ಆಪ್ ಆಲ್ ಓವರ್ ಇಂಡಿಯಾ ಮಾಡಿದ್ದಾರೆ ಅವರು. ಕೋಟ್ಯಾಂತರ ಜನ ಗ್ರಾಹಕರಿದ್ದಾರೆ ಅವ್ರಿಗೆ. ಬಂದು ನೋಡಿದ್ರೆ ಇವರು ಹಾಸನ್ ಹುಡುಗ ಅಂತ ಗೊತ್ತಾಯ್ತು, ಕನ್ನಡದವ್ರು ಅಂತ ಗೊತ್ತಾಯ್ತು. ಸೊ ಇದು ಏನು ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರೆ ಇಟ್ ಇಸ್ ನಾಟ್ ಗೋಲ್ಡ್ ಸರ್, ಇಟ್ಸ್ ಅ ಸೇವಿಂಗ್ಸ್ ಆಪ್. ಉಳಿತಾಯ ಮಾಡಬೇಕು ಎಲ್ಲರೂ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ. ಸೊ ಐಡಿಯಾ ನನಗೆ ಇಷ್ಟ ಆಯ್ತು. ಸೊ ಬಿಕಾಸ್ ನಾನು ಹಲವು ಕಡೆ ಹೇಳ್ತಾ ಇದ್ದೀನಿ, ದೂರದ ಭವಿಷ್ಯ ಹೆಂಗಿರುತ್ತೆ ಜನ ಕೇಳ್ತಾರಲ್ಲ. ದೂರದ ಭವಿಷ್ಯ ಅಂತ ಏನಿಲ್ಲ, ದಿನನಿತ್ಯದ ಅಭ್ಯಾಸನೇ ದೂರದ ಭವಿಷ್ಯ. ನೀವು ಇವತ್ತು ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಅದೇ ನಿಮ್ ಭವಿಷ್ಯ. ಇವತ್ತು ಏನೇನೋ ಭವಿಷ್ಯ ಅದ್ಭುತವಾಗಿರುತ್ತೆ ಅಂತ ಇರಕ್ಕೆ ಚಾನ್ಸೇ ಇಲ್ಲ. ಅದೇ ತರನೇ ಶ್ರೀಮಂತಿಕೆ ಕೂಡ, ಸಂಪತ್ತು ಕೂಡ. ಸಂಪತ್ತಿನ ಗುಟ್ಟು ಜಾಣ್ಮೆ ಉಳಿತಾಯ ಅಷ್ಟೇ. ಸೊ ಅದನ್ನ ದಿನನಿತ್ಯ ಅಭ್ಯಾಸ ಮಾಡ್ಕೋಬೇಕು ಅನ್ನೋದು ನನ್ನ ಫಿಲಾಸಫಿ ಆಗಿತ್ತು. ಇವ್ರು ಅದನ್ನೇ ಹೇಳ್ತಾ ಇದ್ರು. ಅಂಡ್ ದೆನ್ ಐ ಸೆಡ್ ಯಾ ಲೆಟ್ಸ್ ಡೂ ಇಟ್ ಅಂತ. ಹಾಗಾಗಿ ಜಾರ್ ಆಪ್ ಬ್ರ್ಯಾಂಡ್ ಅಂಬಾಸಿಡರ್ ಆದೆ. ಅದನ್ನ ಇವರು ನಮ್ಮ ವೀಕೆಂಡ್ ವಿತ್ ರಮೇಶ್ ಇಮೇಜ್ ಅಲ್ಲಿ ಸೇವಿಂಗ್ಸ್ ವಿತ್ ರಮೇಶ್ ಅಂತ ಮಾಡಿ ಶೂಟ್ ಮಾಡಿದ್ರು. ಆಲ್ ದ ಬೆಸ್ಟ್ ಯು. ಅದರ ವಿವರ ನೀವು ಹೇಳಬೇಕು. ಜಾರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಸೇವಿಂಗ್ ಸ್ಟಾರ್ಟ್ ಮಾಡೋದು ತುಂಬ ಈಸಿ. ಕೆಲವೇ ಕ್ಲಿಕ್ಗಳು ತಗೊಳುತ್ತೆ. ಲೆಸ್ ದೆನ್ 45 ಸೆಕೆಂಡ್ಸಲ್ಲಿ ನಿಮ್ಮ ಸೇವಿಂಗ್ಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಡೈರೆಕ್ಟಾಗಿ UPI ಆಟೋಪೇ ಮುಖಾಂತರ ನೀವು ಎಷ್ಟು ದಿನಕ್ಕೆ ನಿಮ್ಮ ಅನುಕೂಲಾನುಸಾರವಾಗಿ ದಿನ 50 100 200 ನಿಮ್ಮ ಅನುಕೂಲಾನುಸಾರವಾಗಿ ಸೇವ್ ಮಾಡ್ತಾ ಹೋಗ್ಬೋದು. ₹100 ಹಂಗೆ ಸ್ಟಾರ್ಟ್ ಮಾಡಿದ್ರು ವಿತಿನ್ 3 ಮಂತ್ಸ್ 1 ಗ್ರಾಮ್ ಗೋಲ್ಡ್ ಸೇರ್ಕೊಳ್ಳುತ್ತೆ ಅಕೌಂಟಲ್ಲಿ. ಗೋಲ್ ಒಂದೇ, ಟು ಮೇಕ್ ಎವ್ರಿ ಒನ್
ಫೈನಾನ್ಷಿಯಲಿ ಹೆಲ್ದಿ. ಥ್ಯಾಂಕ್ ಯು ನಿಶ್ಚಯ್ ಅವರೇ. ಬಿಗ್ ಫ್ಯೂಚರ್ಗೋಸ್ಕರ ಸ್ಮಾಲ್ ಸೇವಿಂಗ್ಸ್ಗೆ ಜಾರ್ ಆ್ಯಪ್ ಎಷ್ಟು ಉಪಯೋಗಕಾರಿಯಾಗಿದೆ ಅನ್ನೋದನ್ನು ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಧನ್ಯವಾದಗಳು ನಿಶ್ಚಯ್ ಅವರೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ನಿಮಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ. ಈಗ ಗಿಫ್ಟ್ ಹ್ಯಾಂಪರ್ಸ್ಗಳನ್ನ ನೀಡುವಂಥ ಸಮಯ. ಮೊದಲನೇದಾಗಿ ವಾರದ ಲಕ್ಸ್ ಸ್ಯಾಂಡಲ್ವುಡ್ ಸ್ಟಾರ್ ಆಫ್ ದ ವೀಕ್ ವರ್ಷ KP. ಪ್ರತಿಭೆ ಮತ್ತು ಆತ್ಮವಿಶ್ವಾಸದಿಂದ ಮಿಂಚುತ್ತಾ ಇರುವಂತಹ ಈ ವಾರದ ಸ್ಟಾರ್ ಪರ್ಫಾರ್ಮರ್ ವರ್ಷ KP. ವರ್ಷ ಅವರ ಪರ್ಫಾರ್ಮೆನ್ಸ್ ಲಕ್ಸ್ ಸ್ಯಾಂಡಲ್ವುಡ್ ತರಾನೇ ರೇಡಿಯೇಟೆಡ್ ಮತ್ತು ಬ್ರಿಲಿಯಂಟ್ ಆಗಿದೆ. ಟ್ರೂ ಸ್ಟಾರ್ ಡಿಸರ್ವ್ಸ್ ಟ್ರೂ ಗ್ಲೋ. ಹಾರ್ಟ್ ಆಫ್ ಬ್ರಿಲಿಯನ್ಸ್ ಅಲ್ಲಿ ಕೂತಿರುವಂತಹ ನಮ್ಮ ಸ್ಪರ್ಧಿಗಳು ಪ್ರತಿ ವಾರ ಲಕ್ಸ್ ಗ್ಲೋ ಸ್ಟಾರ್ ಝೋನ್ ಅಲ್ಲಿ ಪ್ರಕಾಶಮಾನವಾಗಿ ಮಿಂಚ್ತಾ ಇರ್ತಾರೆ. ಸೊ ಈ ವಾರ ಲಕ್ಸ್ ಸ್ಟಾರ್ ಗ್ಲೋ ನಲ್ಲಿ ಕೂತ್ಕೋತಾ ಇರೋದು ವರ್ಷ KP. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಪರ್ಫಾರ್ಮರ್ ಆಫ್ ದ ವೀಕ್ ದೀಪಿಕಾ. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ಕಡೆಯಿಂದ ದೀಪಿಕಾ ಅವರಿಗೆ ಸಿಗ್ತಾ ಇದೆ 10,000 ರೂಪಾಯಿಗಳು. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮರ್ ಆಫ್ ದ ವೀಕ್ ಭೂಮಿಕಾ. ಭೂಮಿಕಾ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ಸ್ಪರ್ಶ್ ಮಸಾಲಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ವರ್ಷ ದಿಗ್ರಜೆ ಅವರಿಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸುದರ್ಶನ್ ಸಿಲ್ಕ್ಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಪೂಜಾ ರಮೇಶ್ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸುದರ್ಶನ್ ಸಿಲ್ಕ್ಸ್ ಆಷಾಢ ಆಫರ್ 10ರಿಂದ 50% ಡಿಸ್ಕೌಂಟ್ ಅನ್ನ ನೀಡ್ತಾ ಇದೆ. ಈ ಆಫರ್ನ ನಿಮ್ಮದಾಗಿಸಿಕೊಳ್ಳಲು ಚಿಕ್ಕಪೇಟೆ ಮತ್ತು ಮಾರತಳ್ಳಿ ಸುದರ್ಶನ್ ಸಿಲ್ಕ್ಗೆ ಭೇಟಿ ಕೊಡಿ. ಗೋಲ್ಡ್ ವಿನ್ನರ್ ಗಿಫ್ಟ್ ಕಾರ್ಡ್ ಯಾರಿಗೆ ಸಿಗ್ತಾ ಇದೆ? ತನಿಷ್ಕಾಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ಕಾರ್ಡ್. ಹಾಗೇನೇ ತನಿಷ್ಕಾ ಅವ್ರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗೋಲ್ಡನ್ ಬಾಜರ್. ಇವತ್ತು ನಾವು ಮಾಡಿದಂತ ಹೀರೋಯಿನ್ ಇಂಟ್ರೊಡಕ್ಷನ್ ರೌಂಡ್ ಅಲ್ಲಿ ಒಟ್ಟು 13 ನಾಯಕಿಯರ ಇಂಟ್ರೊಡಕ್ಷನ್ ವಿಡಿಯೋ ಬಂತು. ಅದನ್ನ ಅಷ್ಟು ಅದ್ಭುತವಾಗಿ ಕಣ್ಣು ಕಟ್ಟೋ ಹಾಗೆ ದೃಶ್ಯ ಕಾವ್ಯದ ರೀತಿಯಲ್ಲಿ ಶೂಟ್ ಮಾಡಿ ನಮ್ಮ ಎಲ್ಲ ಜಡ್ಜಸ್ ವಾವ್ ಎಷ್ಟು ಸಿನಿಮ್ಯಾಟಿಕ್ ಆಗಿದೆ, ಎಷ್ಟು ಸುಂದರವಾಗಿತ್ತು ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ನಮ್ಮ ಟೆಕ್ನಿಷಿಯನ್ಸ್. ನಮ್ಮ DOP ದತ್ತು ಅಥವಾ ರಘುವರ್ ಆಗಿರ್ಬೋದು, ನಮ್ಮ ರಮೇಶ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ಸ್ ಆದಂತಹ ಬಾಬಿ, ಮಧು, KP, DJ ಮಧು ಆಗಿರ್ಬೋದು, ಎಡಿಟರ್ಸ್ ಆದಂತಹ ನಮ್ಮ ಕಿರಣ್, ಸುನೀಲ್, ಮದನ್, ಮುದ್ದೇಗೌಡ, ನಿತಿನ್, ಪ್ರವೀಣ್, ಸಿಂಧು, ಶಿವು, ಸುನೀಲ್ ಕುಮಾರ್, ದರ್ಶನ್ ಇವರೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಕೃಷ್ಣ, ಎಡಿಟರ್ ಕೃಷ್ಣ ಅವರು, ಗ್ರಾಫಿಕ್ಸ್ ಟೀಮ್ ಇಂದ ಹರಿ ಅಂಡ್ ಟೀಮ್ ಅಂಡ್ DI ಆರ್ಟಿಸ್ಟ್ ಇವರೆಲ್ಲರಿಗೂ ನಮ್ಮ ಮಹಾನಟಿ ವೇದಿಕೆಯಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಕಾಂಪಿಟೇಷನ್ ವಾರ ಹೆಚ್ಚಾಗ್ತಾ ಇರೋದ್ರಿಂದ ಈ ವಾರ ಕೂಡ ಎಲಿಮಿನೇಷನ್ ಇರುತ್ತೆ. ಇದುವರೆಗೆ ಸಿಕ್ಕಂತಹ ಜಡ್ಜ್ಮೆಂಟ್ ಆಧಾರದ ಮೇಲೆ ಈ ಎಲಿಮಿನೇಷನ್ ಅನ್ನ ನಡೆಸಲಾಗುತ್ತೆ. ಸೊ ಆ ಜಡ್ಜ್ಮೆಂಟ್ ಅನ್ನ ಪರಿಗಣಿಸಿ ಈ ವಾರ ಡೇಂಜರ್ ಝೋನಿಗೆ ತಲುಪಿರೋದು ಒಟ್ಟು 4 ನಟಿಯರು. 4 ನಟಿಯರಲ್ಲಿ ಇಲ್ಲಿ ಉಳಿಯೋರು ಯಾರು, ವಾಪಸ್ ಹೋಗೋರು ಯಾರು ಅಂತ ನೋಡೋಣ. ಡೇಂಜರ್ ಝೋನಿಗೆ ತಲುಪಿರುವಂತಹ ನಟಿ ಸೌಗಂಧಿಕಾ, ದಿವ್ಯಾಂಜಲಿ, ಪ್ರೇರಣಾ, ಶ್ರೇಯಾ ಆಗಮ್ಯ. ನಿಮ್ಮ 4ರಲ್ಲಿ ಇಲ್ಲಿ ಉಳಿಯೋರು ಯಾರು, ವಾಪಸ್ ಹೋಗೋರು ಯಾರು ಅಂತ ನೋಡೋಣ. ಸೇಫ್ ಆಗ್ತಾ ಇರುವಂತಹ ಮೊದಲನೇ ನಟಿ. ಓಕೆ, ಸೇಫ್ ಆಗ್ತಾ ಇರೋ ಮೊದಲನೇ ಕಂಟೆಸ್ಟೆಂಟ್ ಇಸ್ ಸೌಗಂಧಿಕಾ. ಯು ಆರ್ ಸೇಫ್. ಸೇಫ್ ಆಗ್ತಾ ಇರೋ ಎರಡನೇ ನಟಿ ದಿವ್ಯಾಂಜಲಿ. ದಿವ್ಯಾಂಜಲಿ, ನೀವು ಸೇಫ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಶ್ರೇಯಾ ಆ್ಯಂಡ್ ಪ್ರೇರಣಾ ಇದರಲ್ಲಿ ಯಾರು ಇವತ್ತು ಎಲಿಮಿನೇಟ್ ಆದ್ರೂ
ಜಸ್ಟ್ ಥಿಂಕ್ ವಾಟ್ ಯು ಹ್ಯಾವ್ ಲರ್ನ್ ಫ್ರಮ್ ಹಿಯರ್. ಇಲ್ಲಿಂದ ಏನು ಕಲ್ತ್ಕೊಂಡು ಹೋಗಿದ್ದೀರಾ. ದಿಸ್ ಇಸ್ ಬಿನ್ ಅ ಗ್ರೇಟ್ ಜರ್ನಿ. ಸೊ ಟೇಕ್ ದ ಪಾಸಿಟಿವ್ಸ್ ಫ್ರಮ್ ಹಿಯರ್. ಓಕೆ, ಸೇಫ್ ಆಗ್ತಾ ಇರೋದು ಶ್ರೇಯಾ. ಶ್ರೇಯಾ ಅಗಮ್ಯ, ಯು ಆರ್ ಸೇಫ್. ಸಾರಿ ಪ್ರೇರಣಾ, ಸಾರಿ. ಬಟ್ ಪ್ರೇರಣಾ, ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಇನ್ ಮಹಾನಟಿ. ಏನಾದರೂ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ? ಈ ಸ್ಟೇಜ್ ಮೇಲೆ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದ್ದು ಅದೇ ಒಂದು ಖುಷಿ. ಇನ್ನು ಅದರಲ್ಲಿ ನಾನು ಎವ್ರಿ ವೀಕ್ ಬೆಟರ್ ಮಾಡಿಕೊಂಡು ಅದೊಂದು ಪ್ರೌಡ್ ಫೀಲ್ ಇದೆ. ನಾನು ಬೆಟರ್ ಮಾಡ್ಕೊಂಡು ಬಂದಿದ್ದೀನಿ, ಕಲ್ತ್ಕೊಂಡಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಥ್ಯಾಂಕ್ ಯು. ಆಚೆ ಪ್ರಪಂಚ ತುಂಬಾ ದೊಡ್ಡದಿದೆ, ಸಾಕಷ್ಟು ಆಪರ್ಚುನಿಟೀಸ್ ಆಚೆ ಪ್ರೇರಣಾಗೋಸ್ಕರ ಕಾಯ್ತಾ ಇದೆ. ಐ ವಿಶ್ ಯು ಗುಡ್ ಲಕ್ ಪ್ರೇರಣಾ. ಗುಡ್ ಲಕ್ ಪ್ರೇರಣಾ, ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್. ಮುಂದಿನ ವಾರದ ಇನ್ನೊಂದು ಕಾಂಪಿಟೇಷನ್ ಸುತ್ತಿನ ಜೊತೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಇಂಡಿಕಾ ಈಸಿ, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತ್ಹಳ್ಳಿ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ನಮಸ್ಕಾರ.